ಹಾಯ್ ಹಲೋ ನಮಸ್ಕಾರ. ಇದು ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನ ವಿಜಯ ಕರ್ನಾಟಕ ಅವರ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮ. ಇವತ್ತು ನಾವು ಗೋಕಾಕ್ ನಗರದಲ್ಲಿದ್ದೀವಿ. ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಭೀಮ್ಶಿ ತಿಗಡಿ ಅವರಿದ್ದಾರೆ. ಇವರು ಸುಮಾರು 15 ವರ್ಷಗಳಿಂದ ರೈತರ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವು ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ, ಆದರೆ ರೈತರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಶ್ರೀ ಭೀಮ್ಶಿ ತಿಗಡಿ ಅವರು. ಏನು ಮಾಡ್ತಾ ಇದ್ರು 15 ವರ್ಷಗಳಿಂದ ಅಂತ ನಾವು ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ. ಬನ್ನಿ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ನೀವು ರೈತರ ಬೆನ್ನೆಲುಬು ಅಂತ ಇಲ್ಲೆಲ್ಲ ನೀವು ಫೇಮಸ್ ಆಗಿದ್ದೀರಿ. ಅಂದರೆ ಯಾವ ರೀತಿಯಾಗಿ ನೀವು ರೈತರಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ ಅಂತ? ಸರ್, ನಮ್ಮ ಹೆಸರು ಭೀಮ್ಶಿ ತಿಗಡಿ ಅಂತ. ಮೂಲತಃ ನಮ್ಮದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಜಾಗನೂರು ಗ್ರಾಮದವರು. ನಮ್ಮ ಜಾಗನೂರು ಆಂಜನೇಯ ಒಂದು ಗ್ರಾಮ ದೇವರಂತ ಶ್ರೀ ಆಂಜನೇಯನನ್ನು ಮನದಲ್ಲಿ ನೆನೆಸ್ಕೊಳ್ಳುತ್ತಾ, ಅದೇ ರೀತಿ ಕೂಡ ನನ್ನ ಆರಾಧ್ಯ ದೈವ ಇವಾಗ ಪ್ರೆಸೆಂಟವಾಗಿ ನಾನು ಒಂದು ದೇವರು, ಹಲವಾರು ದೇವರು ಇರ್ಬೋದು, ಅದರ ಒಂದು ನಂಬಿಕೆಯ ದೇವರಂದರೆ ಶ್ರೀ ಸಿದ್ದರಾಯ ಅಜ್ಜರ್ ಅಂತ ಹೇಳ್ತೀರಿ. ಭಂಡಾರ ಒಡೆಯ ಕಬ್ಬೂರು ಸಿದ್ದರಾಯ ಅಜ್ಜರ ಮೇಲೆ ಇದೊಂದು ದೈವ ಶಕ್ತಿ ನಡೀತಾ ಇದೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಕಾರ್ಯ ಮಾಡ್ತಾ ಇದ್ದೀನಿ. ಮೂಲತಃವಾಗಿ ನಮ್ಮ ತಂದೆ ತಾಯಿ ಕೃಷಿಕರು, ಹಳ್ಳಿಯಲ್ಲಿ ನಾವು ವ್ಯವಸಾಯ ಮಾಡ್ತಿದ್ದರು. ನಮ್ಮ ತಂದೆ ಹೆಸರು ಬಸಪ್ಪ, ತಾಯಿ ಹೆಸರು ಲಕ್ಷ್ಮಮ್ಮ, ನಮ್ಮ ಸರ್ನೇ ಬಂದರೆ ತಿಗಡಿ ಅಂತ. ಸುಮಾರು ನಾವು ಒಂದು ಹಳ್ಳಿಯಲ್ಲಿ ಒಂದು ತಿಗಡಿ ತೋಟ, ಒಂದು ತೋಟ ಇದೆ. ಅಲ್ಲಿ ಏನಿದೆ ಒಂದು ಹಲವಾರು ಒಂದು 10-15 ಮನೆಗಳಿದ್ದಾವೆ. ಮೂಲತಃ ನಾವು ಕೃಷಿಕರಿದ್ದಾಗ ನಮ್ಗೆ ಅಷ್ಟೇನು ಈ ಮಟ್ಟಕ್ಕೆ ಬೆಳಿತೀವಿ ಎಂಬುದು ಒಂದು ನಮಗೆ ಒಂದು ಅನ್ಕೊಂಡಿರ್ಕಿಲ್ಲ. ಪ್ರಯತ್ನ ಎಂಬುದು ಪಟ್ರೆ ಫಲ ಸಿಗುತ್ತೆ ಎಂಬುದು ನಾನು ಒಂದು ಉದಾಹರಣೆ ಅಂತ ಹೇಳ್ಬೋದು. ಕೃಷಿ ಮಾಡ್ತಿದ್ದೀವಿ. ಅಲ್ಲೇ 1ನೇ ತರಗತಿಯಿಂದ 6ನೇ ತರಗತಿ. ಅಂದ್ರೆ ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಸರ್ ನಿಮ್ಮೂರು? ಸರ್, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೊನೆಹಳ್ಳಿ, ಜಾಗನೂರು ಕೊನೆಹಳ್ಳಿ. ಈ ಕಡೆ ಗೋಕಾಕ್ ತಾಲೂಕು, ರಾಯಬಾಗ್ ತಾಲೂಕು ಬೌಂಡ್ರಿ ಅಂತ ಹೇಳಿ ಹೇಳ್ಬೋದು. 2 ಸೆಂಟ್ರ್ ಇದೆ. 1ರಿಂದ 6ನೇ ತರಗತಿಯ ಕುಶ್ಬಿನಕೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಶ್ಬಿನಕೋಡಿ ನಮ್ಮ ತೋಟದಲ್ಲಿ ಅಲ್ಲಿ ಶಾಲೆ ಮುಗಿಸ್ಕೊಂಡು ಅಲ್ಲೇ ಇರುವಾಗ ನಾನು ಸುಮಾರು ಬೇರೆ ಮಣ್ಣಿನ ಮೂರ್ತಿಗಳು ಮಾಡ್ತಿದ್ದೆ, ಚಿತ್ರಗಳ ಬಿಡಿಸ್ತಿದ್ದೆ, ಹಲವಾರು ಕಲೆಗಳಿದ್ವಿ ಸರ್. ಅಲ್ಲಿಂದ ಮುಗಿಸ್ಕೊಂಡು 6-7 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಜಾಗನೂರು ಗ್ರಾಮದಲ್ಲಿ ಮುಗಿಸ್ಕೊಂಡಾಗ ಅಲ್ಲಿ ಕ್ಲೇ ಮಾಡರಿಂಗ್ ಮಾಡ್ತಿದ್ದೆ, ಮಿಮಿಕ್ರಿ ಮಾಡ್ತಿದ್ದೆ ಸರ್. ಹಲವಾರು ರೀತಿ ಪಕ್ಷಿ ಪ್ರಾಣಿಗಳಾಗಿರ್ಬೋದು, ಚಿತ್ರಕಲಾ ಬಿಡಿಸೋದಾಗಿರ್ಬೋದು, ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಯಾವುದೇ ನಾಚತಿರ್ಕಿಲ್ಲ ಸರ್, ಭಾಗ್ಯ ಆಗೋದು ಸರ್. ಅದು ಅನುಭವ ಮುಂದ್ಗಡೆ ಹೇಳ್ತೀನಿ ಸರ್ ಅದ್ರ ಬಗ್ಗೆ. ಒಂದು ಮಣ್ಣಿನ ಮೂರ್ತಿ ಮಾಡಿದ್ದೆ ಸರ್. ಅಲ್ಲಿಂದ ಒಂದು ತಾಲೂಕು ಮಟ್ಟ ಆಯ್ಕೆ ಆದೆ. ಅಲ್ಲೊಂದು ಸಣ್ಣ ಒಂದು ಮೂರ್ತಿ ಕೊಟ್ಟಿದ್ರು ನನಗೆ ಗಿಫ್ಟು. ಖುಷಿ ಆಯಿತು. ಬಹುಮಾನ ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್. ಅಲ್ಲಿ ಮುಗಿಸ್ಕೊಂಡು 9ನೇ ತರಗತಿಗೆ ಭರತೇಶ್ ವಿದ್ಯಾಲಯ ಮಹಾವಿದ್ಯಾಲಯ ಬೆಲ್ಲದ ಬಾಗೇವಾಡಿ ಸರ್. ನಮ್ಮ ಊರಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ. ಅಲ್ಲಿ 8-9ನೇ ಶಿಕ್ಷಣ ಮುಗಿಸ್ಕೊತಿದ್ದೆ ಸರ್. ಅಲ್ಲಿ ಟೀಚರ್ಸು ನಾನು ಆ್ಯಕ್ಟಿವ್ ನೋಡಿ, ಕ್ಲೇ ಮಾರ್ನಿಂಗ್ ಚೆನ್ನಾಗಿ ಮಾಡ್ತೀಪ್ಪ, ಚಿತ್ರಗಳು ಚೆನ್ನಾಗಿ ಬಿಡಿಸ್ತೆ, ಆ್ಯಕ್ಟಿವ್ ಇದೆ ಅಂತೇಳಿ ಕ್ಲೇ ಮಾರ್ನಿಂಗ್ಗೆ ಒಂದು ಆಯ್ಕೆ ಮಾಡಿಕೊಂಡು ಶಿಲಾಬಾಲಕಿ ಗಣಪತಿ ಮೂರ್ತಿ ಮಾಡ್ತಿದ್ದೆ ಸರ್. ಇನ್ನೊಂದು ವಿಶೇಷ, ಗಣೇಶನ ಮೂರ್ತಿ ಮಣ್ಣಿನಿಂದ ಮಾಡ್ತಿದ್ದೆ ಸರ್. ನಮ್ಮ ಮನೆಗೆ ಒಂದು ಮೂರ್ತಿ ಗಣಪತಿ ಹಬ್ಬ ಮಾಡಿದಾಗ ಗಣಪತಿ ಇದ್ರಕ್ಕಿಲ್ಲ ಸರ್. ಆ ಮಣ್ಣಿನ ಮೂರ್ತಿ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದೆ ಸರ್. ಎಂದೋ ಹಿಂದೆ ಮರೆತು ಹೋಗಿದ್ದು ಸರ್. ಅವಾಗ ನಮ್ಮ ರಿಲೇಟಿವ್ ಅವರು ಬೇಡ್ಕೊಂಡಿದ್ದೆ, ಅನ್ಕೊಂಡಂಗೆ ಆಯಿತು. ಅದು ಒಂದು ಏನೋ ಶಕ್ತಿ ಇದೆ ಅಂತ ಪೌಡತೆ ಅನಿಸಿದಾಗ ಅಲ್ಲಿಂದ ಶುರು ಆಯ್ತು ನಿಮಗೆ? ಹಾಂ ಸರ್, ಅಲ್ಲಿಂದ ಗಣಪತಿಯಿಂದ ಫಸ್ಟ್ ಗಜಾನನ ಒಂದು ಆಶೀರ್ವಾದ ಸರ್. ಅಲ್ಲಿ ಕ್ಲೇ ಮಾಡಿಂಗ್ ಮಾಡಿದಾಗ ಶಿಲಾಬಾಲಿಕೆ ನೃತ್ಯ ಸರ್, ಯಾವ ಥರ ಮೂರ್ತಿ ಹೇಳ್ತಾರೆ ಎಲ್ಲ ಒಂದು ಕ್ಲಾಸ್ ರೂಮ್ಗೆ ರೆಡಿ ಮಾಡ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದೆ ಸರ್, ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದೆ ಸರ್. ಅವಾಗ 10th ಎಕ್ಸಾಮ್ ಇನ್ನೇನು ಒಂದು 20 ದಿನ ಇದ್ದಾಗ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಾರೆ ಮತ್ತು ಮುಂದಿನ ಶಿಕ್ಷಣ ನೋಡ್ಬೇಕಲ್ವ ಸರ್ ಅಂದ್ಕೊಂಡು ನಾನು ಅಲ್ಲಿ ಅದಕ್ಕೆ ಡಿಸೈನ್ ಮಾಡುವಲ್ಲೇ ಸ್ವಲ್ಪ ಅಸ್ತವ್ಯಸ್ತ ಮಾಡಿದ್ದೆ ಸರ್. ಅವಾಗ 2nd ರ್ಯಾಂಕ್ ಬಂತು. ನಮ್ಮ ಸರ್ ಅವರು ಅಲ್ಗ ಡ್ರಾಯಿಂಗ್ ಸರ್ ಬಂದು ಕಪಾಳಿ ಬಡಿದ್ರು ಸರ್. ಆ ಟೈಮ್ ಆದಾಗ ಒಂಥರ ಏನೋ ಬೇಜಾರು ಅನಿಸ್ತು. ಅದು ಫಂಕ್ಷನ್ದಲ್ಲಿ ಲಾಸ್ಟಿಗೆ ಒಂದು ಸನ್ಮಾನ ಮಾಡಿದ್ರು ಸರ್, ಲಾಸ್ಟ್ ಎಂಡಿಗೆ. ಖುಷಿ ಅನಿಸ್ತು. ಅಲ್ಲಿ 10th ನಾನು ನಾಳೆ ಎಕ್ಸಾಮ್ ಇರ್ತಾಗ ಸರ್. ಅವಾಗ ಸೈಕಲು ಮೊಬೈಲ್ ಏನಿದ್ರಿಕ್ಕಿಲ್ಲ ಸರ್. ಭರತೇಶ್ ಮಾವದಿ ನಾಳೆ ಎಕ್ಸಾಮ್ ಅದೇ ರೂಮ್ಗೆ ರಾತ್ರಿ ಓದಕ್ಕೆ ಹೋಗ್ತಿದ್ವಿ ಸರ್. ಓದಿ ಶಿಕ್ಷಣ ಮುಗಿಸ್ಕೊಂಡು 77% ಮಾಡಿದೆ ಸರ್. ಆ ಟೈಮಲ್ಲಿ ಯಾವುದೇ ರೀತಿ ಫುಲ್ ಶಿಕ್ಷಣ ವ್ಯವಸ್ಥೆ ಬೇರೆ ಇತ್ತು ಸರ್. ಅಲ್ಲಿ ಮುಗಿಸ್ಕೊಂಡಾಗ PUC
ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷ ಅಲ್ಲೇ ಭರತೇಶ್ ಮಹಾವಿದ್ಯಾಲಯಕ್ಕೆ ಜಾಯ್ನ್ ಇದೆ ಸರ್. ಆರ್ಟ್ಸ್ ಮಾಡಿದ್ದೆ ಸರ್, ಅದು ಕೂಡ ಚೆನ್ನಾಗಿ ತೆರೆಗೊಂಡು ಜಸ್ಟ್ ಒಂದು 63% ಸರ್. ಆ ಕಾಲೇಜಿಗೆ ನಾನು ಆರ್ಟ್ಸಲ್ಲಿ 3ನೇ ರ್ಯಾಂಕ್ ಸರ್. ಈಗಿನ ಪರ್ಸೆಂಟೇಜ್ ನೋಡಿದ್ರೆ 100ಕ್ಕೆ 100 ಹೋಗುತ್ತೆ ಸರ್. ಅಲ್ಲಿದ್ದಾಗ ಒಂದು ಟೀಚರ್ಸ್ ಎಲ್ಲರಿಗೂ ನಾನು ಜಾಸ್ತಿ ಸರ್ ಫ್ರೆಂಡ್ಶಿಪ್ಗಿಂತ ಟೀಚರ್ ಫ್ರೆಂಡ್ಶಿಪ್ ಜಾಸ್ತಿ ಮಾಡಿದ್ದೆ ಸರ್. ನಾನು ಗುರುವಿನೊಂದು ಆಶೀರ್ವಾದ ಆಗಲಿ ಅಂತ ಹೇಳಿ ಸರ್. ಅಲ್ಲಿ ಮುಗಿಸ್ಕೊಂಡ ನಂತರ ನಮ್ಮ ಸಿಸ್ಟರ್ ಒಬ್ಬರು ಗೋಕಾಕ್ಗೆ ಡಿಗ್ರಿ ಕಾಲೇಜ್ಗೆ ಬರ್ತಿದ್ರು ಸರ್. ನಮ್ಮ ಜಾಸ್ತಿ ಯಾರು ಎಜುಕೇಷನ್ ಕಲ್ಸಲ್ಲ ಹಳ್ಳಿ ಒಳಗೆ. ಅವ್ರು ಹೋಗೋದು ಬರೋದು ಬಸ್ಗೆ ನೋಡ್ತಿದ್ದೆ ಸರ್. ಚೆನ್ನಾಗಾಗಿತ್ತು. ದೊಡ್ಡವರನ್ನ ಮತ್ತು ನಾವು ಹೇಳಿದ್ದಕ್ಕೆ ಕೇಳಲೇಬೇಕಲ್ಲ ಸರ್. ಇಲ್ಲ ನಾವು ಡಿಗ್ರಿ ಮಾಡಬೇಕಾಯ್ತೆ ಗೌರ್ಮೆಂಟ್ ಕಾಲೇಜ್ಗೆ ಅಂತ ಅಂದಾಗ ಆಯಿತು ಗೋಕಾಕಿಗೆ ಅಡ್ಮಿಷನ್ ಬರ್ರಿ ಅಂತ ಹೇಳಿದೆ. ಅದು ಗೋಕಾಕ್ ಹೋದಾಗ ಸರ್ 2 ಸಲ ಬಂದು ಹೋದೆ ಸರ್. ಟ್ರೈನ್ ಇತ್ತು ಸರ್ ನಮ್ಮ ಊರಲ್ಲಿಂದ, ಬೆಲ್ಲದ ಬಾಗೇವಾಡಿ ಸ್ಟೇಷನ್ ಇದೆ. ಗೋಕಾಕ್ ಬರ್ಬೇಕಾರೆ 5-10 ರೂಪಾಯಿ ಟಿಕೆಟ್ ಇತ್ತು ಸರ್. ಟಿಕೆಟ್ ಕೊಡ್ತಿರ್ಕಿಲ್ಲ ಸರ್, ಮನ್ಯಾಗ ರೊಕ್ಕ ಕೊಡ್ತಿರ್ಕಿಲ್ಲ. ಗೋಕಾಕ್ ಹೆಂಗಿದೆ ನೋಡಕ್ಕೆ ಹೋಗೋಣ ಅಂತೇಳಿ ಬರ್ತಿದ್ದೆ. ಈ ಥರ ಒಂದು ಹಿಂದೆ ಹತ್ತಿದ್ದೆ ಇಳಿತಿದ್ದೆ, ಹೆಂಗೋ ಬರ್ತಿದ್ದೆ. ಒಂದ್ಸಾರಿ ಏನಾಯ್ತು, ಅಡ್ಮಿಷನ್ ಮಾಡ್ಬೇಕಾದ್ರೆ ಫಾರ್ಮ್ ಎಲ್ಲ ತೊಗೊಂಬಂದೆ ಸರ್. ಗೋಕಾಕ್ ಜೂನಿಯರ್ ಕಾಲೇಜ್ ಅಂತೀರಿ ಸರ್ ಅದಕ್ಕೆ. ಇವಾಗ GFCC ಕಾಲೇಜ್ ಗೋಕಾಕ್ ಅಂತ ಕರೀತಾರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಗೋಕಾಕ್ ಅಂತ. ಬಂದಾಗ ಈ ಸಿಗ್ಲಿಲ್ಲ ಸರ್ ನನಗೆ. ಆ ಕಾಲೇಜ್ ಜೂನಿಯರ್ ಅಂದ್ರೆ ಇಲ್ಲಿ ಬೇರೆ ಹೇಳಿದ್ರು, 4 ಕಡೆ ಅಂತ ಹೇಳಿದ್ರು. 1 ಡೇ ಸರ್, ಫುಲ್ ಡೇ ಕಿಶೆ ರೊಕ್ಕ ಇಲ್ಲ. ಜರ್ನಿ ಹುಡುಕ್ಯಾಡಿದೆ ಸರ್, ಎಲ್ಲೂ ಸಿಗ್ಲಿಲ್ಲ. ಜೂನಿಯರ್ ಕಾಲೇಜ್ ಇರೋದು ತಹಶೀಲ್ದಾರ್ ಹಳಿ ಕಚೇರಿ, ಅದು ಹೊಳ್ಳಿ ದಂಡಿ ಪಕ್ಕ. ಅಂದಾಗ ನನಗೆ ಒಂಥರ ಸಿಗ್ಲಿಲ್ಲ ಕಾಲೇಜು. ಊಟ ಹೊಟ್ಟೆ ಎಷ್ಟಾಯಿತು, ಏನೋ ಬಿಡಪ್ಪ ಅಂತಂದೆ. ಒಂದು 10 ರೂಪಾಯಿ ಗೊಳೆ ಹಾಕೋದು ಮೈಸೂರು ಬಜ್ಜಿ ತಿಂದೆ ಸರ್. ತಿನ್ಕೊಂಡು ಸಿಗ್ಲಿಲ್ಲ, ಕಾಲೇಜ್ ಸಿಗ್ಲಿಲ್ಲ. ಸುಮ್ಮನೆ ಮಾತ್ರ ಟ್ರೈನ್ ಹತ್ತಿದೆ, ಬಂದ್ಬಿಟ್ಟೆ ಗೋಕಾಕ್. ಆಮೇಲೆ ಬಕ್ಕಾರ್ ಕೇಳಿದೆ, ಇಲ್ಲ ಕಾಲೇಜ್ ಹಿಂಗ್ ಅಂತ. ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಬಸ್ಗೆ ಅಂದರು. ಕರ್ಕೊಂಡ್ಬಂದೆ, ಡಾಕ್ಯುಮೆಂಟ್ಸ್ ಅಡ್ಮಿಷನ್ ಎಲ್ಲ ಮಾಡಿದೆ ಸರ್. ಪ್ರಥಮ ವರ್ಷದಲ್ಲಿ 1 ವರ್ಷ ಹೋಗಿ ಬಂದು ಮಾಡಿದೆ ಸರ್ ನಾನು. ನಮ್ಮೂರಿಗೆ ಒಂದೇ ಬಸ್ ಸರ್. ಗೋಕಾಕ್ದಿಂದ ಜಾವನೂರಿಗೆ ಮಧ್ಯಾಹ್ನ 1 ಗಂಟೆ ಬಸ್ಸು, ಚಿಕ್ಕೋಡಿಯಿಂದ ಬೆಳಗ್ಗೆ ಬರ್ತೀವಿ ಸರ್. 7:15 ಬಸ್ ಬರ್ತಾ ಇದ್ದಾಗ ನಾವು ರಾತ್ರಿ ವರ್ಕ್ ಮಾಡ್ಬೇಕು ಸರ್. ಡಿಗ್ರಿಯಲ್ಲಿ ರ್ಯಾಂಕಲ್ಲಿ ಇದ್ದೆ ಸರ್, ರ್ಯಾಂಕ್ ಇದ್ದೆ. ಹಿಸ್ಟ್ರಿ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೆ ನಾನು. ಯಾವುದೇ ರೀತಿ ಮೊಬೈಲ್ ಇದ್ದಿರ್ಕಿಲ್ಲ ಸರ್. ಆ ಟೈಮ್ದಾಗ ಮನ್ಯಾಗ ಬೆಳಗ್ಗೆ ನಾಷ್ಟ ಕೊಡೋ, ಮನೆಗೆ ತಂದೆ ತಾಯಿ ಅಣ್ಣ 3-4 ಜನ ಇರೋ ಸರ್. ನಾಷ್ಟಕ್ಕೆ ಇರ್ತಿರ್ಕಿಲ್ಲ. ಆ ಟೈಮ್ದಾಗ ಖರ್ಚಾಗಿ ಕೊಡೋದು, ಬಿಸಿನೀರು ಕಾಸ್ಕೊಂಡು 7 ಗಂಟೆಗೆ ಬಸ್ ಸರ್. ಓಡಿ ಬರೋಡು ಬಸ್ ಮಿಸ್ ಆಗ್ತಿತ್ತು. ಇವ್ರ ಕೈಗೆ ಗಾಡಿ ಮಾಡಿ ಘಟಪ್ರಕ್ಕೆ ಬರ್ಬೇಕಾದ್ರೆ 8-9 ಇಲ್ಲಿ ಬಂದು ಅಸ್ತವ್ಯಸ್ತ ಭಾಳ ಐತೆ ಸರ್ ಅದ್ರ ಬಗ್ಗೆ. ಆ ರೀತಿ ಇದ್ದಾಗ 1 ವರ್ಷ ಏನು ಮಾಡಿದೆ, ಗೋಕಾಕದಲ್ಲಿ ರೂಮ್ ಮಾಡೋಣ ಅಂತ ಅನ್ಕೊಂಡೆ ಸರ್. ರೂಮ್ ಮಾಡ್ತಾ ಅನ್ಕೊಂಡು ಮನ್ಯಾಗ ದುಡ್ಡು ಕೊಡೋಕ್ಕಾಗಲ್ಲ ಸರ್. ಇಲ್ಲಿ ಗೋಕಾಕ್ ಸಿಟಿಯಲ್ಲಿ ತಿಂಗಳಿಗೆ 1,000 ಕೊಡಬೇಕು ಊಟದ್ದು ಎಲ್ಲ ಅಂದಾಗ ನಮ್ಮ ಸಿಸ್ಟರ್ ಒಬ್ರು ಇಲ್ಲೇ ಕೊಟ್ಟಿದ್ದೀವಿ ಸರ್. ಅವ್ರ ಜೊತೆ ಮನೆ ಪರಿಚಯ ಇದೆ. ಅಲ್ಲೇ GSS ಕಾಲೇಜ್ ಮುಂದ್ಗಡೆ ಒಂದು ರೂಮ್ ಸಿಕ್ತು ಸರ್. ಓನರ್ ಅವರು ಸ್ವಲ್ಪ ಚಲೋ ಒಳ್ಳೆ ಮನುಷ್ಯ ಇದ್ದೆ ಸರ್. ಆ ಟೈಮ್ದಾಗ ಏನಾಯ್ತು, ರೂಮ್ ಬಾಡಿಗೆ ಕಟ್ಟಬೇಕಲ್ವ ಸರ್. 2 ಫ್ರೆಂಡ್ಸ್ ಕೂಡ ಮಾಡಿದ್ದೀವಿ. ಇವ್ರ ಮನ್ಯಾಗ ಗ್ಯಾಸ್ ಒಲೆ ಇಸ್ಕೊಂಡಿವಿ, ಬೋಗಾನಿ ಇಸ್ಕೊಂಡಿವಿ. ಆ ಟೈಮ್ದಾಗ ಏನಾಯ್ತಂದ್ರೆ ನಮಗೆ ಬಾಡಿಗೆ ಕಟ್ಟಕ್ಕಾಗಲ್ಲ ಅಂದಾಗ ಅವ್ರದ್ದು ಒಂದು 10 ಉಸುಕು ಮತ್ತು ಕಲ್ಲು ಇಕ್ತಾರಲ್ಲ ಸರ್. ಅವನೇನು ಡಿಗ್ರಿ ಕಾಲೇಜು ಮುಂಜಾನೆಯಿಂದ ಮಧ್ಯಾಹ್ನ 2 ಗಂಟೆದ ಕ್ಲಾಸಸ್ ಸರ್. ಅದ್ರ ಜೊತೆಗೆ ಏನು ಮಾಡ್ತಿದ್ದೆ, ಅವನು ಎಲ್ಲ ದಿನ ಅದೇ ಕೆಲಸ ಮಾಡೋ ಸರ್. ಬದುಕನ 4-5 ಗಂಟೆ ತನಕ ಮಾಡಿದ ನಂತರ ಬಾಡಿಗೆ ಕೊಡ್ತಿರ್ಕಿಲ್ಲ ಸರ್. ಅಲ್ಲಿರ್ತಿದ್ವಿ. ಅಲ್ಲೊಂದು 2 ವರ್ಷ ಇದ್ದೆ ಸರ್. ಆ ಟೈಮ್ ಡಿಗ್ರಿ ಕಾಲೇಜಲ್ಲಿ ನಮಗೆ ಖರ್ಚಿಗೆ ಸರ್ ಜೊತೆಗೆ PE ಟೀಚರ್ ಜೊತೆ ಕೂಡ ಜೆರಾಕ್ಸ್ ಮಾಡೋದು, ಇಮೇಲ್ ಮಾಡೋದು, ಸ್ಟೂಡೆಂಟ್ಗಳದು 10 ರೂಪಾಯಿ ತಗೋದು. ಅವ್ರು ಹೇಳ್ದಂಗೆ ಕೆಲಸ ಮಾಡಿ ರೊಕ್ಕಗೊಳ್ಳೆ ಮಾಡ್ಕೊಂಡು ನಾಷ್ಟ ಮಾಡ್ತಿದ್ದೆ. ಬಾಡಿಗೆ ಮುಗೀತು ಸರ್, ಎಲ್ಲ ಮಾಡ್ತು. ಫ್ರೆಂಡ್ಶಿಪ್ ಕೂಡಿದ್ರು ಸರ್. ಅಲ್ಲಾಯಿತು. ಯಾವುದು ಮದುವೆ ಕುಬುಸ ಗೋಕಾಕ್ದಲ್ಲೇ ಕಂಟಿನ್ಯೂಸ್ ಆಗ್ತಾ ಇರ್ತವೆ ಸರ್. ಅಲ್ಲಿ ಹೋಗೋದು, ಊಟ ಮಾಡೋದು, ಸುಮ್ಮನೆ ಬಂದ್ಬಿಡೋದು ಸರ್. ಅಲ್ಲಿ ಮುಗೀತು ಡಿಗ್ರಿ. ಅದ್ರ ಜೊತೆಗೆ ಸ್ವಲ್ಪ ಏನೋ ಮಾಡಿದ್ದು, ಡಿಗ್ರಿನ ಮುಗೀತು ಸರ್. ಡಿಗ್ರಿ ಮುಗಿಸಿದ ಮೇಲೆ ಇನ್ನೇನು ಮಾಡೋದು ಮುಂದೆ ಕ್ವಶನ್ ಮಾರ್ಕ್ ಆಯ್ತು. ನಮ್ಮ ಮಾಮರು ಇದ್ದಾರೆ ಸರ್, 4 ಮಂದಿ ಟೀಚರ್ಸ್, ಅನ್ಕುಪೆ ಅಂತ ಬ್ರದರ್ಸು. ನಮ್ಮ ಫ್ಯಾಮ್ಲಿಗೆ ಅವರೇ ಸಪೋರ್ಟ್ ಸರ್. ಮನೆಯಿಂದ 1 ರೂಪಾಯಿ ದುಡ್ಡು ತಂದಿಲ್ಲ ಸರ್ ನಾನು. ಸಪೋರ್ಟ್ ಇದ್ದಾಗ ನಂಗೆ B.Edಗೆ ಸೆಲೆಕ್ಟ್ ಡಿಗ್ರಿ ಮುಗಿಸಿ ಡಿಗ್ರಿ ಗೌರ್ಮೆಂಟ್ ಕಾಲೇಜಲ್ಲಿ ರ್ಯಾಂಕ್ ಬಂದೆ ಸರ್. ಸುಮಾರು ಹಿಸ್ಟ್ರಿ ರ್ಯಾಂಕ್ ಬಂದೆ. ಅದ್ರ ಜೊತೆಗೆ ಪೊಲಿಟಿಕಲ್ ಆಗಿರ್ಬೋದು. ನಂತರ ಡಿಗ್ರಿ ಮುಗಿದ್ಮೇಲೆ ಸರ್ ಏನು ಮಾಡಿದೆ, ನಮ್ಮ ಟೀಚರ್ಸ್ ಮಾದರ್ ಮೇಡಮ್ ಅಂತ ಇದ್ರು ಸರ್. ನಾನು ಒಳ್ಳೆ ಚಾಣಾಕ್ಷತೆ ನೋಡಿ ಸ್ಟೇಜ್ ಕರೆಕ್ಷನ್ ಬರೋದು ಸರ್. ಎಲ್ಲ ಫಂಕ್ಷನ್ ರಂಗೋಲಿ ಬಿಡಿಸಿದ್ದೆ ಸರ್, ಮಿಮಿಕ್ರಿ ಮಾಡ್ತಿದ್ದೆ. ಅವರೆಲ್ಲರೂ ಕೂಡ ಏನು ಮಾಡೋದು, ನಿನ್ನಲ್ಲಿ ಕಲೆ ಭಾಳಿದೆ ಅಂತ ಅಂದಾಗ ಜಸ್ಟ್ ಡಿಗ್ರಿ ಮುಗಿದುಕೊಂಡರೆ ಸರ್ PU ಕಾಲೇಜ್ಗೆ ಟೀಚರ್ಸ್ ಇದ್ದಿರ್ಕಿಲ್ಲ ಸರ್. ಅಲ್ಲೇ ಗೌರ್ಮೆಂಟ್ ಕಾಲೇಜಲ್ಲೇ ನಾನು ಸುಮಾರು ಒಂದು 8 ತಿಂಗಳು ಪಾಠ ಮಾಡಿದ್ದೆ ಸರ್. ಹಿಸ್ಟ್ರಿ ಪೊಲಿಟಿಕಲ್ ಪಾಠ ಮಾಡಿದೆ. ಅಟೋಟಿಗೆ B.Ed ಲಿಸ್ಟ್ ಬಿಟ್ಟಿದ್ರು. ನಮ್ಮ ಅಮ್ಮವ್ರು B.Ed ಮಾಡು ಅಂತ ಹೇಳಿದರು. B.Ed ಮಾಡಿದ್ದೆ. B.Ed ಮಾಡ್ಬಿಟ್ಟು ಅಟೋಟಿಗೆ ಸರ್ B.Ed ಮಾಡೋಕ್ಕಿಂತ ಮುಂಚೆ ಗೋಕಾಕ್ದಲ್ಲಿ ನಮ್ಮದು ರಿಲೇಟಿವ್ ಒಬ್ಬರು ಕೋಚಿಂಗ್ ಸೆಂಟರ್ ತೆಗೆದಿದ್ದು. ಬೇರೆ ಕೋಚಿಂಗ್ ಕ್ಲಾಸ್ಗೆ ನಾನು ಕಸ ಪರಿಸಿ ವರ್ಷಕ್ಕೆ ಹೋಗ್ತಿದ್ದೆ. ಜಸ್ಟ್ ನಂಗೆ ಇನ್ನೊಂದು ಲೈಫ್ ಸರ್ ಅಂದರೆ, ಒಬ್ರು ಇಲ್ಲೇ ಒಂದು ಇನ್ಸ್ಟಿಟ್ಯೂಟ್ ಇದೆ ಗೋಕಾಕ್ದಲ್ಲಿ, ಹೆಸರು ಹೇಳಲ್ಲ ಸರ್. ಅವರು 2,000 ರೂಪಾಯಿ ಕೊಡ್ತಿದ್ರು ಸರ್ ಡಿಗ್ರಿ ಮುಗಿದ್ಮೇಲೆ. ಕಸ ಪರಿಸಿ ಮಾಡಬೇಕು, ಮ್ಯಾನೇಜರ್ ಅಂತ ಹೇಳ್ತಿದ್ರು. ಅವ್ರ ಜೊತೆಗೆ ನಾನು ಸುಮಾರು ಒಂದು 3-4 ತಿಂಗಳು ಕೆಲಸ ಮಾಡಿದೆ. ಅವರು ಒಂಥರ ಕೀಳಾಗಿ ಕಾಣಕತ್ತಿದ್ರು ಸರ್ ಕೆಲಸದವ್ರಂತ. ಬಟ್ ನನ್ನ ವ್ಯಕ್ತಿತ್ವ
ನಾನು ಇಷ್ಟು ಗೌರವ ಇದೆ, ದೇವ್ರು ನನಗೊಂದು ಇಷ್ಟು ಶಕ್ತಿ ಕೊಟ್ಟಿದ್ದೇನೆ, ನಾ ಏನಾದರೂ ಮಾಡ್ಬೋದಲ್ಲ. ಅವ್ರು 2,000 ರೂಪಾಯಿ ಕೊಡ್ತಿದ್ದೆ, ಅವ್ರು ಹೇಳಿದೆಲ್ಲ ಕಸ ಪರಿಶಿ ಮಾಡ್ತಿದ್ದೆ. ಬಟ್ ಟೀ ಕೊಡ್ತಿದ್ರು ಸರ್ ಓನರು, ಒಂದು ಅದೇ ಒಂದು ಒಡೆದ ಕಪ್ಪಲ್ಲಿ ಟೀ ಕೊಡ್ತಿದ್ರು ಸರ್. ನಂಗೆ ಒಂಥರ ಮುಜುಗರ ಆಯಿತು ಸರ್. ದೇವ್ರಿದ್ದಾನೆ. ಯಾವತ್ತೂ ಸರ್ ನಾನು ಒಂದು ಎಲ್ಲೇ ಹೋದರೆ ಕಸಬರಿಗೆ ಆಗಿರ್ಬೋದು, ಕಸ ಗುಡಿಸ್ತೀನಿ, ಮುಸ್ರಿ ಬೆಳಿತೀನಿ ಸರ್. ಯಾವುದೇ ಕೆಲಸ ಆದರೂ ಇನ್ಸ್ಟಿಟ್ಯೂಟಲ್ಲಿ ಇಲ್ಲಿ ಕಬಡ್ಡಿ ಸರ್ ಅಂತಂದಿದ್ರು ಸರ್, ಅವ್ರಿಗೆ ಟ್ಯೂಷನ್ ಮುಗಿಸಂದೆ, ಅವ್ರ ಜೊತೆ ಜಗಳ ಆಯಿತು. ನಮ್ಮ ರಿಲೇಟಿವ್ ಕೋಚಿಂಗ್ ಬಂತು, ಅವ್ರಿಗೂ ಸಪೋರ್ಟ್ ಮಾಡಿದೆ. ನನ್ನಿಂದ ಒಳ್ಳೆ ತೊಗೊಂಡ್ರು, ಬಟ್ ನನಗೆ ಕೆಟ್ಟದ್ದು ಮಾಡಿ ಹೋದ್ರು ಸರ್. ಆದರೂ ದೇವ್ರಿದ್ದಾನೆ ಸರ್. ಅಷ್ಟೇ ನಾನು ಮಾಡಿದ್ದೆ ಅಟ್ಟೊಟ್ಟಿಗೆ ಸರ್. ಇನ್ನೇನು ಮಾಡೋಣಕ್ಕೆ ಏಜೆಂಟ್ ಕೆಲಸ ಮಾಡೋಕತ್ತೆ ಸರ್. ರೂಮ್ ಮಾಡೋ ಬೇರೆ ರೂಮ್ ಚೇಂಜ್ ಮಾಡಿದೆ. ಸೈಕಲ್ ಇತ್ತು ಸರ್. PU ಕಾಲೇಜ್ಗೆ ಸೈಕಲ್ ಮೇಲೆ ಹೋಗ್ತಿದ್ದೆ. ಮನೆಗಳ ಬಾಡಿಗೆ ಕೊಡ್ಸೋದು 200 ರೂಪಾಯಿ ಕೊಡ್ತಿದ್ರು. ಪ್ಲಾಟ್ ಕೊಡ್ಸೋದು ಮಾಡ್ತಿದ್ದೆ ಸರ್. ಪ್ಲಾಟಿಂದ ಯಾವುದೂ 1 ರೂಪಾಯಿ ಬರಲಿಲ್ಲ. ಮೋಸ ಮಾಡ್ತಿದ್ದು, ಒಟ್ಟು ಹುಡುಗಿ ಕೊಡ್ತಿದ್ದೆ. ಅವ್ರವ್ರು ಹೊಂದಾಣಿಕೆ ಆಗ್ತಿದ್ರು, ಮುಗ್ತಿತ್ತು. ಅಲ್ಲಿಂದ ಅಮೌಂಟ್ ತೊಗೊಂಡು ಯಾರ್ದು ಮದುವೆ ಹೆಂಗೋ ಜೀವನ ಮಾಡಿದ್ದು ಸರ್. ಈಗ ಇದು ನಿಮ್ಮ ರೈತರಿಗೆ ನೀರಿನ ಪಾಯಿಂಟ್ನ ಕಂಡುಹಿಡಿಯೋದು ಇದು ಯಾವಾಗ ಶುರು ಆಯಿತು ಸರ್? ಇದು ಆ್ಯಕ್ಚುಲಿ ಮೊದಲೇ ಇತ್ತು ಸರ್. ಭಾಳ ವರ್ಷಗಳಿಂದ ಪಾಯಿಂಟ್ ಚೆನ್ನಾಗಿರುತ್ತೆ ಪಾಯಿಂಟ್ ಮಾಡ್ತಿದ್ದೆ. ದೇವ್ರ ನಂಬಿಕೆ ನಮ್ಮ ಚಿಗೋರು, ದೇವ್ರ ಮೇಲೆ ನಂಬಿಕೆ ಸರ್. ಇವಾಗೇ ಥರ ದೈವ ಶಕ್ತಿಯಿಂದ ಮಾತಾಡ್ತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇದ್ದೆ. ಅವ್ರ ಜೊತೆ ನಡ್ಕೋತಿದ್ದೆ ಸರ್. ಅದೇನೋ ಒಂದು ದೇವ್ರು ಆಲ್ಮೋಸ್ಟ್ ನಾನು ಚೆನ್ನಾಗಿರ್ತಾನೆ ಸರ್. ಅಮಾವಾಸ್ಯೆ ಬಂತಂದರೆ ನಮ್ಮ ಇರುವಂಥ ತೋಟದಲ್ಲಿ ಎಲ್ಲ ದೇವ್ರು ನಾನೇ ಪೂಜೆ ಮಾಡ್ತಿದ್ದೆ ಸರ್. ಅವಾಗ ಒಂದು ಕಲ್ಪನೆ ಬಂತು ಸರ್, ಒಂದೇನೋ ಗುರುವಾಣಿ ಆಯಿತು ಸರ್. ತದನಂತರ ಇದೇ ನಾನು B.Edಗೆ ಓದಿನಲ್ಲ ಸರ್, ಪಾಯಿಂಟ್ ಅಲ್ಲಿ ಕರಿತಿದ್ರು ಸರ್. B.Edಗೆ ಹೋದಾಗ ಗೋಕಾಕ್ದಲ್ಲಿ ಒಬ್ಬರು ಕೋಚಿಂಗ್ ಸಪೋರ್ಟ್ ಇದ್ದೆ, ಭಾಳ ಮೋಸ ಮಾಡಿದ್ವಿ ಸರ್. ಒಂದು 30,000 ರೂಪಾಯಿ ತೊಗೊಂಡು 10th ಟ್ಯೂಷನ್ ಸ್ಟಾರ್ಟ್ ಮಾಡಿದೆ, ಕದಂಬ ವೇಕೇಶನ್ ಅಂತ ಹೇಳಿ. ಅದರಲ್ಲಿ ಎಲ್ಲ ಟೀಚರ್ಸ್ ರೊಕ್ಕ ತೊಗೊಂಡು ಹೋಗ್ಬಿಟ್ರು ಸರ್. ನಮ್ಮ ಬೇರೆದವರು 30,000ಕ್ಕೆ ಸರ್ 1,90,000 ಸಾಲ ಆಗಿದೆ ಸರ್. ನಾನು ಒಂದು ಟೈಮ್ ಏನಾಯಿತು, ನಮ್ಮ ಸಂತೋಷ್ ಸರ್ ಅಂತಂದರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್, ಅವ್ರ ರೂಮಲ್ಲೇ ನಾನು ಇದ್ಕೊಂಡು ಅವ್ರು ಅಡುಗೆ ಮಾಡ್ಕೊತು ದುಡ್ಡು ಕೊಡ್ತಿರ್ಕಿಲ್ಲ ಸರ್. ಅವ್ರ ಸಪೋರ್ಟ್ ಇದ್ದಾಗ ಅಲ್ಲಿಂದ ಏನಾಯಿತು, ಅವ್ರ ಬೈಕ್ ಸಿಕ್ತು ಸರ್. ಅವರಿಂದ ಅವ್ರ ಜೊತೆ ಒಂದು ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ಅದೇ ರೀತಿ ಓದಂಗೆ B.Ed ಸೆಲೆಕ್ಷನ್ ಆದೆ ಸರ್. ಎಲ್ಲ ಏನು ಮಾಡಪ್ಪ, ನಿನ್ನ ಕೆಲಸ ನೀವು ಮಾಡಂತೀರಿ. ನಮ್ಮ ಫ್ರೆಂಡ್ಸ್ ಒಬ್ಬರು ಇದ್ದರು ಸರ್, ಧೈರ್ಯ ಇರಪ್ಪ, ನಿನ್ನೇನು ಸರ್ ಇಷ್ಟೆಲ್ಲ ಸಾಲ ಆಯಿತು, ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗಿ ರೂಮಲ್ಲಿ ಇಟ್ಕೊಂಡ್ರು ಸರ್. ಎಗ್ ರೈಸ್ ಕೊಟ್ಟಿರು, ಥರ ಕಿರುಕುಳ ಕೊಟ್ಟರು, ಏನೋ ದೇವ್ರದ್ದು ಅಂತೇಳಿ B.Edಲ್ಲೇ ಸರ್. B.Ed ಜಾಯ್ನ್ ಆದಾಗ B.Ed ಫೀಸ್ ತುಂಬಕ್ಕಿಲ್ಲ ಸರ್ ನನಗೆ. ಪ್ರಿನ್ಸಿಪಲ್ ಸರ್ ಒಂದು 12,000 ಹೆಲ್ಪ್ ಮಾಡಿದರು. ನಮ್ಮ ಮಾಮರು ಒಂದು 40,000 ರೂಪಾಯಿ ತುಂಬಿದ್ರು ಅಂತ ಇದೆ ಸರ್. 1 ವರ್ಷ ಮುಗಿತು. 2ನೇ ವರ್ಷದಿದ್ದಾಗ ಎಲ್ಲರೂ ಮಾಡಿದ್ರು. ಲಾಸ್ಟ್ ಕೊನೆಗೆ ದೇವ್ರ ಕೈ ಬಿಡಲ್ಲ ಸರ್ ಅಂದಾಗ ಕೊನೆಗೆ ಏನಾಯ್ತು ಅಂದರೆ ಸರ್, ಅದು ನನ್ನ ಮೊಬೈಲ್ ಇತ್ತು ಸರ್, ಒಂದು ಸಣ್ಣದ ಮೊಬೈಲ್, ನಮ್ಮ ಅಣ್ಣನ ಮೊಬೈಲ್ ತೊಗೊಂಡಿದ್ದೆ. ಬಾಗೇವಾಡಿಯಲ್ಲಿ, ಬೆಲ್ಲದ ಬಾಗೇವಾಡಿಯಲ್ಲಿ ಒಂದು ಫೈಂಟ್ ಮಾಡಿದ್ದೆ ಸರ್ ನಾನು. 520 ಫೂಟ್ ಆಗಿದೆ. 500 ತನಕ ನೀರೇ ಬಿದ್ದಿಲ್ಲ ಸರ್. ಅದು ಲಕ್ ಎಂಬುದು ಯಾರಿಗೆ ಯಾವಾಗ ಬರ್ತದೆ ಹೇಳಕ್ಕೆ ಬರೋಂಗಿಲ್ಲ ಸರ್. ಆ ಟೈಮ್ದಲ್ಲಿ 500 ತನಕ ನೀರೇ ಇಲ್ಲ ಸರ್, ನೀರೇ ಬಂದಿಲ್ಲ. ನನಗೆ ಫೋನ್ ಮಾಡಿದ್ರು, ಹೆಂಗ್ರಿ ಸರ್ ನೀರು ಬರ್ತಾ ಇಲ್ಲ, ಏನೋ ಭಗವಂತ, ನಾನು ಒಂದು ನಂಬಿದ್ದೆ ದೇವರಿಗೆ, ಮನಸ್ಸಲ್ಲಿ ಬೇಡ್ಕೊಂಡಿದ್ದೆ. 517 ಫೂಟಿಗೆ ಸರ್ 7 ಇಂಚ್ ನೀರು ಬಂತು ಸರ್. ಅದು 520ಕ್ಕೆ ಕ್ಲೋಸ್ ಆಯ್ತು ಸರ್. ಫುಲ್ಲು ನೀರು ಬಂತು, ಖುಷಿ ಆಯಿದ್ರು. ನಾನು ಖಾಲಿ ಕೂತಾಗ ಸರ್ B.Edದಾಗ ಪ್ರಿನ್ಸಿಪಲ್ ಮೊಬೈಲ್ ರೀಲ್ಸ್ ನೋಡ್ತಾ ಇದ್ರು. ಫೇಸ್ಬುಕ್ ID ಇತ್ತು ಸರ್. ಜಸ್ಟ್ ಒಂದು ರೀಲ್ಸ್ ಮಾಡಿ ಬಿಟ್ಬಿಟ್ಟೆ ಸರ್ ಫೇಸ್ಬುಕ್ಕಿಗೆ. ರೂಮ್ ಬಿಟ್ಟು ಚೇಂಜ್ ಆದೆ ಸರ್. ಬಾಡಿಗೆ ಕಟ್ಟಾಕಿದ್ರಿಕಿಲ್ಲ. ಆ ಟೈಮ್ದಾಗ ಏನಾಯ್ತು ಅಂದರೆ ಸರ್, ಅದು ಒಂದೇ ದಿನಕ್ಕೆ 15 ಲಕ್ಷ ಓಡಿ ಸರ್. ಮರ್ದನ ಫೋನ್ ಬರ್ತಾ ಇದ್ದೇವೆ, ಯಾರು ಇಡೋ ಕಾಮೆಂಟ್ ಮಾಡೋಕತ್ತು. ನನಗೆ ದುಡ್ಡಿನ ವ್ಯವಸ್ಥೆ ಇತ್ತು, ಸಮಸ್ಯೆ ಇತ್ತು ಸರ್. ಎಲ್ಲ ನಂಬರ್ ಕಳಿಸಿದೆ. ಎಷ್ಟು ಹೋದರೆ 500 ಕೊಡ್ತಾರಾ, 1000 ಕೊಡ್ತಾರಾ, ತಗೋದು. ಫಸ್ಟ್ ಸಾಲ ಕ್ಲಿಯರ್ ಮಾಡಿದೆ ಸರ್. ಸಾಲ ಕ್ಲಿಯರ್ ಮಾಡಿಕೊಂಡು B.Ed ಮುಗಿಸ್ಕೊಂಡೆ ಸರ್. B.Ed ಮುಗಿಸ್ಕೊಂಡು ಸ್ವಲ್ಪ ಬಟ್ ಗುರುವಾಣಿ ಆಗಿರ್ಕಿಲ್ಲ ಸರ್, ಇಷ್ಟು ಪವಾಡ ಆಗಿರ್ಕಿಲ್ಲ ಸರ್ ಪಬ್ಲಿಕ್ಕಿಗೆ. B.Ed ಗೆಸ್ಟ್ ಟೀಚರ್ ಆಗಿ ಮಾಡಿದ್ದೆ ಸರ್. ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಗೆಸ್ಟ್ ಟೀಚರ್ ಮಾಡಿ 2023ದಾಗ ಐತೆ. ಆವಾಗ ಮೊಬೈಲ್ ಏನು ಫೇಮಸ್ ಆಗಿದ್ನಲ್ಲ ಸರ್ 2023ಕ್ಕಿಂತ ಮುಂಚಿತವಾಗಿ ಮೊಬೈಲ್ ಜನಕ್ಕೆ. ಮೊದಲು ನೀರು ಹೇಳ್ತಿದ್ದೆ ಸರ್, ಹಲವಾರು ಪಾಯಿಂಟ್ಗಳನ್ನು ಮಾಡ್ತಿದ್ದೆ. ಬಟ್ ಸುತ್ತಮುತ್ತ ಹಳ್ಳಿಗಳು ಅಷ್ಟೇ ಮಾಡ್ತಿದ್ದೆ. ರಾಯಬಾಗು, ನಮ್ಮ ಚಿಕ್ಕೋಡಿ ಸೈಡು, ಇಡೀ ಕರ್ನಾಟಕ ಗೊತ್ತಾಗಿತ್ತು ಸರ್ ಒಂದು 5 ವರ್ಷ ಹಿಂದೆ ಸರ್. ಆ ಟೈಮ್ದಾಗ ಏನಾಯಿತು, ಯಾರು ಎಷ್ಟು ಕೊಡ್ತಾರೆ ರೊಕ್ಕ ಹೋಗಿಬಿಡುದು ಸರ್. ಅವಾಗ ಏನು ಜಾಸ್ತಿ ತೊಗೋತಿರ್ಕಿಲ್ಲ, 2,000, 2,500 ಸರ್ ತೊಗೋತಿದ್ದೆ. ಮುಂದೆ ಕೂತು ಓಡಿಸ್ತಿದ್ದೆ, ಬರ್ತಿದ್ದೆ. ಅಷ್ಟು ಫೇಮಸ್ ಆದೆ. ಅದರಿಂದ ಯಾವುದು ನಾವು ಒಂದು ವಿಷಯ ಆಗಿರ್ಬೋದು, ಯಾವುದೇ ಕೆಲಸ ಆಗಿರೋದು ಮನಸ್ಸು ಕೊಟ್ಟು ಅದ್ರೊಳಗೆ ಆಳವಾಗಿ ನಾವು ಅದನ್ನು ಪಾಲನೆ ಮಾಡಿದರೆ ಅದರಿಂದ ಹೊಸದನ್ನು ನಮಗೆ ಕಲೆ ಬರ್ತವೆ. ಎಷ್ಟು ನಾವು ಶಿಕ್ಷಣದಲ್ಲಿ ಆಳವಾಗಿ ಶಿಕ್ಷಣ ಪಡಿತೀವಲ್ಲ, ಅಷ್ಟು ನಮಗೆ ನಾಲೆಜ್ ಬರ್ತೈತೆ ಅಂತಾರೆ, ಹೊಸ ಹೊಸ ವಿಚಾರಗಳು. ಬೋರ್ ಪಾಯಿಂಟ್ ಹಾಗೆ ಸರ್ ಜಾಸ್ತಿ ಫೋನ್ ಬರಾಕತ್ತೀವಿ. 3,000 ಮಾಡಿದೆ ಸರ್. 3,000 ಎಲ್ಲ ನಮ್ಮ ಮನೆ ಕುಟುಂಬ ನೋಡ್ಕೊಂಡೆ ಸರ್. ನಾವು ಆ್ಯಕ್ಚುಲಿ ಮನೆ ಇರೋದು ನಮ್ಮದು, ಈಗ ಜನ ನೋಡ್ತಾರೆ RCH ಬಿಲ್ಡಿಂಗ್ ಇಲ್ಲ ಸರ್, ಹಳೇ ಕಾಲದ ಒಂದು ಚಪ್ಪರ ಇದೆ ಸರ್. ಮಳೆ ಆದರೂ ಸೋರ್ತಿದೆ. ಆ ಟೈಮ್ದಾಗ ಪ್ರತಿ ವರ್ಷ ರೌಂದಿ ಆಗ್ತೀವಿ. ಅವ್ವ ಅಪ್ಪ ಅಣ್ಣ 3 ಜನ ಇರೋದು, ಅಕ್ಕ 2 ಜನ ಇದ್ದಾರೆ.
ಹಿಂಗಂದಾಗ ಬೋರ್ ಪಾಯಿಂಟ್ ರೈತರು ಕರಿತಾ ಇದ್ರು ಒಂದೊಂದು ಹೋಗ್ತದೆ. ಅದು ವಿಡಿಯೋ ರೀಲ್ಸ್ ಬಿಡ್ತಾ ಬಿಡ್ತಾ ಇದ್ದೆ ಜನಕ್ಕೆ ಒಂದು ಸತ್ಯ ಗೊತ್ತಾಯಿತು. ಏನಿಲ್ಲ ಸರ್, ದೇವರ ಒಂದು ನಂಬಿಕೆ ಇಟ್ಟು ಕೆಲಸ ಮಾಡ್ತೀನಿ. ಹಲವಾರು ಸುಮಾರು ಈಗ ಒಂದು 8 ಜಿಲ್ಲೆಗಳು ಅಡ್ಡಾಡಿದ್ದೀನಿ ಸರ್ ಬೋರ್ ಪಾಯಿಂಟ್. ಓಕೆ. ದೈವ ಶಕ್ತಿ ಎಂಬುದು ಸರ್ ಜಸ್ಟ್ ಹೊಲ ತುಂಬ ಈ ಥರ ಹೋಗಿ ಕಾಯಿ ಹಿಡ್ಕೊಂಡು ಅಡ್ಡಾಡ್ತಿದ್ದೆ ಸರ್. ಆ ದೇವರ ನಂಬ್ಕೊಂಡು ಪೂಜೆ ಪುನಸ್ಕಾರ ಮಾಡಿದೆ. ಆ ನಂತರ ಏನಾಯ್ತು ಅಂದರೆ ಕಲ್ಪನೆ ಬಂತು ಸರ್, ಮನೆ ಕೂತ್ ನೋಡ್ಬೋದಲ್ಲ. ಹಾಳಿ ಹಾಕೊಂಡು ಮ್ಯಾಪ್ ಸರ್, GPS ಮ್ಯಾಪ್ ಸಿಗುತ್ತೆ. ಹಾಳಿ ಮುಖಂದು ಡಯಾಗ್ರಾಮ್ ತೆಗಿತಿದ್ದೆ. ಡಯಾಗ್ರಾಮ್ ತೆಗೆದು ಜಸ್ಟ್ ಆ ಹೊಲದಲ್ಲಿ ಕೈ ಆಡಿಸಿದ ಎಲ್ಲಿ ನೀರಿದೆ ಎಲ್ಲ ಮೂಮೆಂಟ್ ಆಗ್ತಿತ್ತು ಸರ್. ಆ ನಂತರ ಹೋದಂಗೆ ಡಿಫ್ರೆಂಟ್ ಆಗಿ ವಿದ್ಯೆಗಳು ಬಂದ್ವಿ ಸರ್ ದೇವರಿಗೆ. ಆಮೇಲೆ ಏನಾಯ್ತು ಸರ್, ಗುರುವಾಣಿ ಆದ ನಂತರ ಇಲ್ಲ ಒಬ್ರು ಹೇಳಿದ್ರು ರೈತರು, ಇಲ್ಲಪ್ಪ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಹುಡುಗದಾನೆ ಕರ್ನಾಟಕ ತುಂಬ ಫೇಮಸ್ ಆಗಿದೆ, ನಾವು ಕಾಲಿಟ್ಟರೆ ನೀರಾಗುತ್ತೆ, ಅನ್ಯಾಯ ಇದ್ದಲ್ಲಿ ನೀರಾಗಲ್ಲಪ್ಪ ಅಂತ ಅಂದ್ಬಿಟ್ರು. ಯಾರೋ ಒಬ್ಬರು ರೈತರು ಕಾಲ್ ಮಾಡಿ ಹೇಳಿಬಿಟ್ರು ಸರ್ ನನಗೆ. ಬಟ್ ಆ ನಂಬರ್ ಇಲ್ಲ ಸರ್, ಇನ್ನೋರು ಯಾರು ಗೊತ್ತಾಗಿಲ್ಲ. ಮಠಾಧಿಪತಿ ಹೇಳಿದ್ರು ಅಂತ ಗುರುವಾಣಿ ಆಯ್ತು ಅಂತ ಹೇಳಿದ್ರು. ಅವ್ರು ಹೇಳಿದಂಗೆ ಸರ್ ಬೆಳ್ಕೋತ ಬಂತು. ಭಾಳ ಖುಷಿ ಆಯ್ತು. ತದನಂತರ ಎಷ್ಟೋ ಪಾಯಿಂಟ್ಗಳು ಸಕ್ಸಸ್ 90% ಆಗಿದೆ, 10% ಫೇಲ್ಯೂರ್ ಸರ್. ಯಾಕಂದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲರಿಗೂ ಆಶೀರ್ವಾದ ದೇವ್ರು ಮಾಡಲ್ಲ ಸರ್. ಹೌದು ಹೌದು. ಇವತ್ತು ಇವ್ರಿಗೆ ಮಾಡ್ಬೋದು, ನಾಳೆ ಅವ್ರು ಮಾಡ್ಬೋದು, ಹಂಗಂತ ನಾವು ಹೋಗೋದು ಬಿಡಕ್ಕೆ ಬರಂಗಿಲ್ಲ ಸರ್. ಸರ್ ಈಗಿನ ನಾನು ಪ್ರೆಸೆಂಟು ರೈತರ ಮನವರಿಕೆ ಜಿಯಾಲಜಿಸ್ಟ್ ಆಗಿರ್ಬೋದು ಎಲ್ಲ ಥರ ಅಧ್ಯಯನ ಮಾಡಿ ನೋಡಿದ್ದೀನಿ ಸರ್. ನಂಬಿಕೆ ಇಟ್ಟ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವೇನು ತಪ್ಪು ಮಾಡಿದ್ವಿ ಭಗವಂತ ಶರಣಾಗಿ ಮಾಡಿದರೆ ಇದೆ. ಭೂಮಿಯಲ್ಲಿ ನೀರಿದೆ ಸರ್, ಟೈಮ್ ಕೂಡಿ ಬರ್ಬೇಕು ಸರ್. ಆ ಟೈಮ್ದಾಗ ಏನಾಯ್ತು ಸರ್, ಹೊಲದ ಮ್ಯಾಪ್ ಹಾಕೋತೀನಿ ಸರ್, ಜಸ್ಟ್ ಕೂತ್ಕೊಂಡು ಕಂಬಳಿ ಹಾಕೋತೀನಿ ಸರ್. ಈ ಪ್ರೆಸೆಂಟ್ ಹೇಳ್ತಾ ಇರೋದು ಸರ್ ನಾನು. ಇಲ್ಲಿ ಜಸ್ಟ್ ಹಿಂಗೆ ಮೂವ್ ಮಾಡ್ತೀನಿ ಸರ್. ಆಧ್ಯಾತ್ಮಿಕ ದೇವರ ಶಕ್ತಿ ಎಲ್ಲ ದೇವ್ರು ನೆನೆಸ್ಕೊಂಡು ಅದು ಎಲ್ಲಿದೆ ನಮಗೂ ಇದು ಮಾಡ್ತದೆ ಲಿಂಕ್ ಸರ್. ಆ ಥರ ಟೈಮ್ದಾಗ ಇಲ್ಲಿ ಮಾರ್ಕ್ ಮಾಡ್ತೀನಿ ಸರ್, ಎಷ್ಟು ಫೋಟೋ ಎಷ್ಟು ಆಳ ಮಾಡ್ತೀನಿ. ಅಲ್ಲಿರುವಂಥ ಸುತ್ತಮುತ್ತಲ ದೇವತೆಗಳು ಎಲ್ಲಿದ್ದಾವೆ ಇಲ್ಲೇ ನಂಗೆ ಗೊತ್ತಾಗುತ್ತೆ ಸರ್. ಅವ್ರು ಹಿಂದಿನ ಕಾಲದಲ್ಲಿ ಏನು ಪಾಪ ಪುಣ್ಯ ಮಾಡಿದ್ರು, ಏನೋ ದೇವ್ರಿಗೆ ಬೇಡ್ಕೊಂಡು ಬಿಟ್ಟಿರ್ತಾರೆ, ಯಾರು ಏನೋ ಮಾಡಿರ್ತಾರೆ, ಅದನ್ನೆಲ್ಲ ಸರ್ ನಾನು ಮೌನವಾಗಿ ಆಜ್ಞೆ ಆಗ್ತಿತ್ತು ಸರ್. ಅವ್ರಿಗೆ ಹೇಳ್ತಿದ್ದೆ, ಸತ್ಯವೇ ಇರ್ತಿತ್ತು ಸರ್. ಹಿಂಗದ ಜನಕ್ಕೆ ಸರ್ ದೈವ ಶಕ್ತಿ ಎಂಬುದು ಕಣ್ಣಿಗೆ ಕಾಣಲ್ಲ ಸರ್. ದೇವ್ರಿದ್ದಾಗೆ ನಾವು ಇಷ್ಟೆಲ್ಲ ನಡೀತಾ ಇರೋದು. ಭೂಮಿ ತಾಯಿಯಿಂದ ಆಗಿರ್ಬೋದು, ದೇವ್ರಿದ್ದಾಗ ಸರ್ ನಾವಾಗಿರ್ಬೋದು, ಪ್ರತಿಯೊಂದು ದೇವ್ರಿದ್ದಾಗ ಸರ್. ದೇವ್ರ ಕಣ್ಣಿ ಯಾಕೆ ಕಾಣಿಲ್ಲ ಸರ್? ದೇವ್ರ ಕಣ್ಣಿ ಕಾಣಿದ್ರೆ ಇವರೆಲ್ಲ ಕಟ್ಟಾಗಿ ವಸೂಲಿ ಮಾಡ್ತಿದ್ರು ಸರ್. ಗುಡಿ ಒಳಗೆ ದೇವ್ರದ ಅಂತ ಹೇಳ್ಬೋದು. ಗುಡಿ ಏನ್ ಮಾಡಿದ್ರೆ ಒಂದು ನೆಮ್ಮದಿ ಕೇಂದ್ರ ಮಾಡ್ಯಾರ ಸರ್. ಎಲ್ಲವನ್ನು ಮರೆತು ಅಲ್ಲಿ ನನ್ನ ಜೊತೆಗೆ ಮನಸ್ಸನ್ನು ಕೊಡಂತ ಒಂದು ದೇವಸ್ಥಾನ ಮಾಡಿದರೆ. ಬಸ್ಟ್ ದೇವಸ್ಥಾನ ದಿನಾ ಓದ್ ಕೂತ್ರೆ ದೇವ್ರು ಬರಲ್ಲ. ನಮ್ಮ ಕೆಲಸದೊಳಗೆ ಮನಸ್ಸು ಒಪ್ಪಂಗ ಭಗವಂತ ನೋಡುವಂಗ ನಾವು ಕೆಲಸ ಮಾಡಿದ್ರೆ ದೇವ್ರು ನಮ್ಮ ಒಳಗೆ ಇದೇನೆ ಸರ್, ನಮ್ಮ ಜೊತೆಗೆ ಬಂದೇ ಬರ್ತಾನೆ. ನಾನು ಹೇಳ್ತೀನಿ ಸರ್, ಎಲ್ಲೇ ಹೋದ್ರೆ ಕಾಪಾಡಿದ್ದೇನೆ. ಎಷ್ಟೋ ರೈತರು ಸರ್ 10-20 ಪಾಯಿಂಟ್ ಫೇಲ್ ಆದವ್ರು ಸರ್. ಅಳ್ತಿದ್ರು, ಮಾಡ್ತಿದ್ರು. ಹೆಂಗೆ ಸರ್ ನೀರಿಲ್ಲ? ಲಾಸ್ಟಿಗೆ ನಾವು ಹೇಳಿದಾಗ ಪರಿಹಾರ ಮಾಡಿದಾಗ ನೀರು ಸಕ್ಸಸ್ ಆಗಿದಾವೆ ಸರ್. ಓಪನ್ ಆಗಿ ಹೇಳ್ತೀನಿ ಸರ್, ನಾನೇ ಶಾಶ್ವತ ಅಲ್ಲ, ಒಬ್ಬ ಭಗವಂತನ ಪಾದದ ಕೆಳಗಿನ ಧೂಳಿನ ಸೇವಕ ಅಂತ ಹೇಳ್ಬೋದು ಸರ್. ದೇವ್ರ ಮುಂದೆ ದೊಡ್ಡವರಾಗಲ್ಲ. ಆಲ್ಮೋಸ್ಟ್ ನಾವು 90% ನೀರಾಗಿದ್ದಾವೆ. ನನ್ನ ಪಾಯಿಂಟ್ ಫೇಲ್ ಆಗಿದಾವೆ ಸರ್. 100ರಲ್ಲಿ 10 ಪಾಯಿಂಟ್ ಫೇಲ್ ಆಗ್ತದೆ ಸರ್. ಯಾಕೆ ದೇವ್ರು ಬರ್ತಿದ್ದು ಸರ್. ಎಲ್ಲ ಸಕ್ಸಸ್ ಆಗ್ತಾವಂದ್ರೆ ಅನ್ಕೊಂಡಾಗ ಆಗಲ್ಲ. ಅವ್ರು ಹಣೆ ಬರ ಸರ್. ನಮ್ದು ಗುರುವಿನ ಒಂದು ಆಶೀರ್ವಾದ ಸರ್. ಆ ಟೈಮ್ದಾಗ ನಾನು ಹೇಳ್ತಿದ್ದೆ ರೀಲ್ಸ್ ಸರ್, ಫೇಸ್ಬುಕ್ ಇನ್ಸ್ಟಾಗ್ರಾಮ್ದಲ್ಲಿ ಎಷ್ಟು ವಿಡಿಯೋ ಆಗ್ತೀನಿ ಸರ್, ಅಷ್ಟು ಫೇಮಸ್ ಆದೆ ಸರ್. 30 ಲಕ್ಷ ಜನ ನೋಡ್ತಿದ್ರು, ಎಷ್ಟೋ ಫಾಲೋವರ್ಸ್ಗಳು, ಅಭಿಮಾನಿಗಳು ಸೆಲ್ಫಿ ತಗೋತಿದ್ರು ಸರ್. ಆ ಟೈಮ್ದಾಗ ನಾನು ದುಡ್ಡು 4,000 ಮಾಡಿದೆ ಸರ್. ಒಂದು ಮಟ್ಟಕ್ಕೆ ಬಂದೆ ಸರ್. ಎಲ್ಲ ಅವಮಾನ ಮಾಡಿದವ್ರೆ ಮುಂದೆ ನೋಡಿದೆ ಸರ್. ಅಟೋಟಿಗೆ ಏನಾಗಿತ್ತು ಅಂದ್ರೆ ಪಾಯಿಂಟ್ ಫೇಲ್ ಆಗಿದ್ದು ಹೇಳ್ತಿದ್ದೆ ಸರ್. ಕೆಲವು ಜನ ಅಂತಿದ್ರು ಸರ್, ಏನೇನು ಬೈತಿದ್ರು, ಭಗವಂತ ನೀನೇ ನೋಡ್ಕೊಪ್ಪ ಸರ್. ನಾನೇನು ದೇವ್ರಲ್ಲ ರೀ. ದೇವ್ರೇ ನಿಜವಾದ ಭೂಮಿ ಮೇಲೆ ಅಡ್ಡಾಡಕ್ ಒಂದು ದೇಹದ ರೂಪ ಬೇಕಾಗಿರುತ್ತೆ, ಕೊಟ್ಟಿರ್ತಾನೆ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಾವು ದೇವ್ರಕ್ಕಿಂತ ದೊಡ್ಡವರಾಗಿ ಒಂದು 4 ದಿನ ಬೆಳಿಬೋದು, 5-5 ದಿನ ಬೆಳೆಯಕ್ಕಾಗಲ್ಲ. ಆ ಟೈಮ್ದಾಗ ನಂತರ ಬೆಳೆದ ನಂತರ ಏನಾಯ್ತು ಅಂದ್ರೆ ನೆಕ್ಸ್ಟ್ ಶಿಕ್ಷಣ ಸಂಸ್ಥೆ ಸ್ವಲ್ಪ ಲಾಸ್ ಆಗಿದ್ದೆ ಸರ್. ಅವಮಾನದ ಸನ್ಮಾನ ಆಗಬೇಕು. ಗೋಕಾಕ್ ಅಂದ್ರೆ ಸರ್, ನಾ ಅಂದ್ರೆ ಯಾರು ಬೆಳೆಯಲ್ಲ, ನಮ್ಮವರು ತಮ್ಮವರು ಅಂದ್ರೆ ಗೋಕಾಕ್ ಮಣ್ಣು ಒಂದು ಬೆಳೆ ಬೆಳೆಸ್ತದೆ. ಅದ್ರ ಜೊತೆ ಕೂಡ ಇಲ್ಲಿ ರಮೇಶನ ಜಾರಕಿಹೊಳಿ ಸಾವುಕಾರ ಆಗಿರ್ಬೋದು, ಸತೀಶನ ಜಾರಕಿಹೊಳಿ ಆಗಿರ್ಬೋದು, ಜಾರಕಿಹೊಳಿ ಫ್ಯಾಮಿಲಿ ಅವ್ರು ಸರ್ ಸಪೋರ್ಟ್ ಭಾಳ ಸರ್. ನಮಗೆ ಏನೋ ಕೆಲಸ ಮಾಡ್ತೀನಿ ಸರ್, ಏನೋ ಅಂದ್ರೆ ನಂಗೆ ಎಲ್ಲದಕ್ಕೂ ಸಪೋರ್ಟ್ ಸರ್. ಅವ್ರು ನಾವು ದೇವ್ರಂತ ಹೇಳ್ಬೋದು ಸರ್. ನಾನು ಆಲ್ಮೋಸ್ಟ್ ಗೋಕಾಕ್ದಲ್ಲಿ ಅವ್ರನ್ನ ನಾನು ದಿನಾಲು ನೆನೆಸ್ತೀನಿ ಸರ್. ಅದೇ ರೀತಿ ಕೂಡ ಗೋಕಾಕಲ್ಲಿ ಕದಂಬ ಕೋಚಿಂಗ್ ಸರ್ ಸ್ಕೂಲು 10th ಟ್ಯೂಷನ್ ಮಾಡಿದೆ. ಅಲ್ಲಿ ಜನ ಸ್ವಲ್ಪ ಬರ್ತಿದ್ರು, ದುಡ್ಡು ಬರ್ತಾ ಇದ್ರು. ಅವಮಾನದಲ್ಲಿ ಅವ್ರು ಕೋಚಿಂಗ್ ತೆಗ್ದಾರಲ್ಲ ಅಂಥದ್ದೇ ಇಬ್ಬರ ಜಗಳ ಮಾಡಿದ್ರು, 3ನೇ ಲಾಭ ಅಂತಾರಲ್ಲ, ಅವ್ರ ಮುಂದೆ ಬೆಳೆನಂತ ಅನ್ಕೊಂಡು ಎಷ್ಟು ದುಡ್ಡು ದುಡಿದ್ರೆ 5,000 ಮಾಡಿದೆ ಸರ್. ದಿನಾ ದುಡ್ದಂತಂದು ಒಂದು ಶಿಕ್ಷಣ ಸಂಸ್ಥೆ ಉಚಿತ ತೆಗೆದೆ ಸರ್. 200 ಬಡ ವಿದ್ಯಾರ್ಥಿಗಳಂತೆ ಒಂದು 50 ಜನ ಬಂದರು. ಒಂದು ಬ್ಯಾಚಿಗೆ ಸರ್ 5 ಲಕ್ಷ ಬೇಕು ಸರ್ ಖರ್ಚು. ನಾ ದಿನಾ ರೂಮ್ ಮಾಡ್ಕೋದು, ದಿನಾ ರೈತರ ಪಾಯಿಂಟ್ ದುಡಿಯಾಕೆ ಹೋಗೋದು, ಇಲ್ಲ ಅಮೌಂಟ್ ಹಾಕೋದು. ಸುಮಾರು ಇಲ್ಲಿವರೆಗೆ ಸರ್ ನಾನು ಕೋಚಿಂಗ್ ಕ್ಲಾಸಸ್ಗೆ ಇಲ್ಲಿ ಸರ್ ಓದುವಂಥ ವಿದ್ಯಾರ್ಥಿಗಳು ಕಮ್ಮಿ ಇದ್ದಾರೆ ಸರ್. ಬರೀ ವಿಜಾಪುರ, ಧಾರವಾಡ ಅಂತ ಹೇಳ್ತಾರೆ. ಅಲ್ಲಿ ಹೋದ್ರೆ ಅದೇ ಟೀಚರ್ಸ್, ಅಲ್ಲಿ ಅದೇ ಸಬ್ಜೆಕ್ಟ್ ಇರ್ತಾರೆ. ಅಲ್ಲಿ ಜನ ದೂರ ಹೋಗಿ ಬಡ ಮಕ್ಕಳು ಓದೋಕ್ಕಾಗಲ್ಲ ಸರ್. ಹೆಣ್ಮಕ್ಳಿಗೆ
ಅದು ಇಲ್ಲೇ ಜನ ಓದ್ಲಿ ಅಂತೇಳಿ ಅವ್ರನ್ನ ಪೇಮೆಂಟ್ ಕೊಟ್ಟು ಎಲ್ಲ ಸೌಲಭ್ಯಗಳು ಕೊಟ್ಟು ಮಾಡಿದೀವಿ ಸರ್. ಇವಾಗ ಬೆಳೀತಾ ಇದೆ, ಇಲ್ಲಿ ಜನರಿಗೆ ಒಂದು ಮನವರಿಕೆ ಚೇಂಜ್ ಆಗ್ಬೇಕು ಸರ್. ಸುಮಾರು ಇಲ್ಲಿವರೆಗೆ ಸರ್ ನಾನು ಹೇಳೋಕ್ಕಾಗಲ್ಲ. ಏನು ದುಡಿದಿದ್ದೀನಿ ಸರ್, 1 ರೂಪಾಯಿ ಮನೆಗೆ ಓದಿಲ್ಲ. ಎಲ್ಲ ಇಲಾಖೆನ ಜನರಿಗೆ ಏನು ಅನ್ಸುತ್ತೆ, ಇವ್ರು ದುಡ್ಡು ತೊಗೋತಾರೆ, ಬೋರ್ ಪಾಯಿಂಟ್ ಮಾಡ್ತಾರಂತಾರೆ. ಒಳ್ಳೇದಕ್ಕೆ ಒಳ್ಳೇದು ಬಳಸಿದ್ರೆ ದೇವ್ರ ಪಾಯಿಂಟ್ ನಮ್ಮ ಸಕ್ಸಸ್ ಮಾಡ್ತಾನೆ. ಜನ ಫೋನ್ ಮಾಡಿ ಕೇಳ್ತಾರೆ, ಗ್ಯಾರಂಟಿ ಹೇಳ್ತೀರಿ, ಏನು ಮುಂದೆ ಕೂತು ಓಡಿಸ್ತೀರಿ ಸರ್? ನಾವೇ ಗ್ಯಾರಂಟಿ ಇಲ್ಲ. ನಾ ರೈತರಿಗೆ ಕೇಳ್ತೀನಿ ಸರ್, ಭೂಮಿಯಲ್ಲಿ ಒಂದು ಬೀಜ ಬಿತ್ತೀರಿ, ಇಷ್ಟ ಟನ್ ಬರುತ್ತಂತ ನಾ ಕೊಡ್ತೀನಿ ಕೇಳ್ತೀನಿ, ಇಲ್ಲ ಅಂತಾರೆ. ಅವಾಗ ಅವ್ರ ಮನವರಿಕೆ ಬಸ್ ನಾನು ರೈತರಿಗೆ ಏನು ಹೇಳ್ತೇನೆ, ದೇವ್ರ ನಂಬ್ರಿ, ಭೂಮಿ ತಾಯಿ ನಂಬಿದ್ರಿ. ಜನರಿಗೆ ಒಂದು ದೇವ್ರ ಮೇಲೆ ಸರ ನಂಬಿಕೆ ಹೋಗ್ಬಿಟ್ಟೆ ಸರ್. ದೇವ್ರು ಎಲ್ಲರೂ ಕೊಟ್ಟರು ಒಮ್ಮೆ ಇದಾಗಲ್ಲ. ಹಿಂಗಾಗಿ ಇನ್ನೊಂದು ದೇವ್ರ ನಂಬಿಕೆ ಇಡ್ರಪ್ಪ, ಏನು ತಪ್ಪದವ್ ಶರಣಾಗ್ರಿ, ಮಾಡ್ಕೊಂಡ್ರೆ ಚಲೋ ಆಗ್ತೈತಿ. ನಾ ಮೊದಲೇ ಹೇಳ್ತೀನಿ, ನೀವು ಮನೆ ಬರಪ್ಪ ಭಕ್ತಿಯಿಂದ ಕರೀರಿ, ನನಗೆ ಕೆಲಸನ ಮಾಡ್ತೀನಿ ಸರ್. ಎಲ್ಲಿವರೆಗೆ ಅಂದ್ರೆ ಒಬ್ಬರು ಸುಮ್ಮನೆ ದೂರ ಆದ್ರೂ ಗುಲ್ಬರ್ಗ ಸರ್ ಹೋಗಿ ಬಂದಿದ್ದೇನೆ ಸರ್. ಮುಂಜಾನೆ ಹೋದ್ರೆ ಊಟ ಸಿಗಲ್ಲ ಸರ್, ದುಡ್ಡು ಸಿಗುತ್ತೆ. ಮಧ್ಯಾಹ್ನ ಊಟ ಸಿಗಲ್ಲ, ಬರೀ ನೀರ್ ಮೇಲೆ. ರಾತ್ರಿ 10 ಗಂಟೆಗೆ ಬರ್ಬೇಕು ಸರ್, ಮಕ್ಕೋಬೇಕು. ಮತ್ತೆ ಅವ್ರು ಪಾಯಿಂಟ್ ಮುಗಿತಕ್ಕೆ ಫೋನ್ ಆಗಿರ್ತೀನಿ ಸರ್. ನಾನು ಆಲ್ಮೋಸ್ಟ್ 90% ನೀರ್ ಆಗಿದೆ, 10% ಫೇಲ್ ಆಗ್ಯಾವ. ಫೇಲ್ ಆದ್ರಿಗೆ ಬಟ್ ನಾನು ಭಗವಂತ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ನೀರು ಕೊಡಿ ಅಂತ ಮನಸ್ಸಲ್ಲಿ ಬೇಡ್ಕೋತೀನಿ. ಅದರಿಂದ ಕೂಡ ಈ ಕೋಚಿಂಗ್ ಕ್ಲಾಸಸ್ ಸೇವ್ ಮಾಡಿದೆ ಸರ್. ಏನು ಸರ್ ತಿಂಗಳಿಗೆ ಖರ್ಚು ವೆಚ್ಚ ಬಾಡಿಗೆ ಬರುತ್ತೆ ಸರ್. ಗೋಕಾಕ್ದಲ್ಲಿ ಏನಾದ್ರು ಚೇಂಜಸ್ ಮಾಡೋಣ ಮಕ್ಕಳಿಗೆ. ಮುಂದೆ ನಾನು ಈ ಉದ್ದೇಶ ಏನಿದೆ ಅಂದರೆ, ಏನಾದರೂ ಶಿಕ್ಷಣ ಸಂಸ್ಥೆ ಮಾಡಿ ಬಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ದೇವ್ರ ಸಮಾಜಕ್ಕೆ ಏನಂತಾರೆ ಅಂದರೆ, ಸಿದ್ದೇಶ್ವರ ಸ್ವಾಮೀಜಿ ಫಾಲೋ ಮಾಡ್ತೀನಿ ಸರ್. ಮಾಡಿದ್ದು ಮರಿಬೇಕು, ಕಾಯಕವನ್ನು ಮಾಡಬೇಕು. ಸಮಾಜಕ್ಕೆ ನಾವು ಏನಾರು ಒಂದು ಅಳಿಲನ್ನು ಸೇವೆ ಒಂದು ಬಿಟ್ಟಬೇಕು ಹೋಗ್ಬೇಕಾಗ್ತದೆ. ಅದಕ್ಕೆ ಯಾವತ್ತು ಈ ಸಂಸ್ಥೆ ಹೀಗೆ ಇರಲಿ. ನನ್ನ ಸಂಸ್ಥೆ ಕದಂಬ ಈ ಬೆಳೀತಾ ಇದ್ರೆ ಸರ್, ಬೆಳೀತಾ ಯಾರೂ ಸಪೋರ್ಟ್ ಇಲ್ಲ ಸರ್. ಆದ್ರೂ ನನ್ನ ದುಡಿಮೆ ನಾನು ಸರ್ ಈ ಮಟ್ಟಿಗೆ ಬರಕ್ಕೆ ನಾನು ಕಷ್ಟಪಟ್ಟಿದ್ದೆ ಸರ್. ನನಗೆ ನಾನೇ ಕಾರಣ ಸರ್. ನಾನು ಆಗಲ್ಲ ತಲೆ ಕೂತಿದ್ರೆ ಸರ್ ಬರಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಜೀವನದ ಏನದು, ಭಗವಂತ ಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಬೇಕು. ಇವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತರಬೇತಿ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಕೋಚಿಂಗ್ ಸೆಂಟರ್ನ ಬಸವರಾಜ ಸ್ವಣಿಕಿ ಸರ್ ಇದ್ದಾರೆ ಬೆಂಗಳೂರು ಸರ್. ಅವ್ರ ಸಪೋರ್ಟ್ ಸಿಕ್ಕರೆ ಸರ್, ದೇವರು ಏನೋ ಕಳಿಸ್ಕೊಟ್ಟೆ ಅಂತ ಹೇಳು. ಅವರು ನಾವು ಕೂಡ್ಕೊಂಡು ನನ್ನ ಫ್ರೆಂಡ್ಶಿಪ್ಪು ಟೀಚರ್ಸ್ ಎಲ್ಲ ಕೂಡ್ಕೊಂಡು ಇವಾಗ ಸ್ವಲ್ಪ ಬೆಳವಣಿಗೆ ಆಗ್ತದೆ. ವೆಕೇಶನ್ ಕ್ಲಾಸ್ ಮಾಡ್ತದೆ. ಪೊಲೀಸು, ಆರ್ಮಿ, PSI ಒಂದು 3 ಬ್ಯಾಚ್ ಮುಗಿಸಿದೀವಿ ಸರ್. 15 ಜನ ಬಂದ್ರು ಸರ್, ಅಷ್ಟೇ ಖರ್ಚು ಸರ್. 5 ಲಕ್ಷ. ಎಷ್ಟು ಬಂದ್ರು ಅಷ್ಟೇ ಖರ್ಚು. ಆ ಟೀಚರ್ ಪೇಮೆಂಟ್ ಸರ್ ಒಬ್ಬರೇ ಇದ್ರೆ ಅಷ್ಟೇ ಕೊಡ್ಬೇಕು, 100 ಜನ ಇದ್ರೆ ಅಷ್ಟೇ ಕೊಡ್ಬೇಕು. ಬಟ್ ಸೋಲ್ ಬಾರ್ದು. ಏನ್ ಬೇಕು ಸರ್, ಕ್ಲಾಸ್ ವ್ಯವಸ್ಥೆ, ಸ್ವಚ್ಛತೆಯಾಗಿ, ದೇವರ ಪೂಜೆ ಪುನಸ್ಕಾರ, ಪಾಂಪ್ಲೆಟ್ ಏನ್ ಬೇಕು ಸರ್, ಎಲ್ಲ 1 ರೂಪಾಯಿ ಸೇವಿಂಗ್ ಇಲ್ಲ ಸರ್. ಇನ್ನು ಇದ್ರ ಮೇಲೆ ಇದೆ ಸರ್ ಇಸ್ಕೊಂಡಿದ್ದು ಎಲ್ಲ ಹಾಕಿದೆ ಸರ್. ಇಲ್ಲಿ ಮಟ್ಟಿಗೆ ಬರಕಂದ್ರೆ ಕದಂಬ ಒಂದು 50% ರೀಚ್ ಆಗಿದೆ. ಬಟ್ ಹುಡುಗರು ಅದನ್ನ ತಗೋಬೇಕು. ಮತ್ತೆ ವೆಕೇಶನ್ ಕ್ಲಾಸ್ ಮಾಡ್ತೀವಿ. ಏನು ವಿಶೇಷ ಅಂದ್ರೆ, ರೈತರ ಮಕ್ಕಳ ಅದಾರ ಓದ್ಲಿ. ಏನು ನೋಡಿ, ಬಂಗಾರ ಬೆಳ್ಳಿ ಹಾಕೋದಕ್ಕಿಂತ ದೇವ್ರು ಕೊಟ್ಟಂತ ಒಂದು ದೇಹ ಒಂದು ದೊಡ್ಡದು ಸರ್. ಇದ್ರ ಮುಂದೆ ಯಾವ್ದಿದೆ ಸರ್? ಒಳ್ಳೆ ಮನಸ್ಸು ದೇವ್ರಿಗೆ ಒಂದು ಕೊಟ್ಟರೆ ಸಾಕು. ಅದೇ ರೀತಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ನಮ್ಮಿಂದ ಏನಾಗುತ್ತೆ ಒಂದು ಅಳಿಲಿ ಸೇವೆನ ಮಾಡ್ತಾ ಇರ್ತೀವಿ ಸರ್. ಅದೇ ರೀತಿ ಕೂಡ ಈ ರೀತಿ ಕರ್ನಾಟಕ ತುಂಬಾ ಎಷ್ಟೋ ಮಂದಿ ಗೌರವ ಸ್ಥಾನ ಸಿಕ್ತು ಸರ್. ಅವಮಾನದಲ್ಲಿ ಸನ್ಮಾನ ಕೂಡ ಆಯ್ತು. ನಮ್ಮ ಮುಂದೆ ಅವರೇ ಬಂದು ನಮ್ಮ ಮಾತಾಡಿಸಿದ್ರಿ ಸರ್. ಕೊನೆಗೆ ಜೀವನದಾಗ ಏನಿದೆ ಸರ್, ಒಂದು ಸಾಧನೆ ಮಾಡಿ ಹೋಗೋಣ. ಎಲ್ಲರೂ ವಯಸ್ಸು ಸರ್ ನಮ್ದು ಒಂದು 28 ಸ್ಟಾರ್ಟ್ ಸರ್, ಇವಾಗ 27 ಏಜ್. ಈ ಯೋಚನೆ ಮಾಡಿದ್ರೆ ಮುಂದೆ ಕೆಲವು ಜನಕ್ಕೆ ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಬಿಟ್ಟು, ನಂದೇನು ಆಸೆ ಇದೆ ಸರ್, ಸ್ವಂತ ಜಾಗ ತಗೊಂಡು ಕಾಲೇಜು ಸ್ಕೂಲ್ ಕಟ್ಟಿ ತಂದೆ ತಾಯಿ ಎಲ್ಲರೂ ಬಡ ಮಕ್ಕಳಿಗೆ ಒಂದು ಫ್ರೀ ಶಿಕ್ಷಣ ಕೊಡಬೇಕು ಸರ್. ಸೂಪರ್. ಈ ಉದ್ದೇಶ ಇಟ್ಕೊಂಡು ಈ ಕದಂಬ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ ಮಾಡಿಸ್ಕೊಂಡು ನಮ್ಮ ಫ್ರೆಂಡ್ಸು ಎಲ್ಲರಿಗೂ ಸಪೋರ್ಟ್ ಇದ್ದಾರೆ ಸರ್. ಬಟ್ ದುಡ್ಡು ಹಾಕ್ಬೇಕಾರೆ ನಾನೇ ಇಲ್ಲ ಸರ್. ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ದುಡ್ಡು ತರಕ್ ಹೋಗ್ಬೇಕು ಸರ್. ದುಡ್ಡು ತರಕ್ ಹೋದ್ರೆ ಇಲ್ಲಿ ಪ್ರಚಾರ ಉಳಿತೈತೆ ಸರ್. ಈ ರೀತಿ ಇದ್ದಾಗ ದಿನಾರು ಅಲ್ಲಿ ದುಡಿಯಕ್ಕೆ ಹೋಗ್ತೀನಿ ಸರ್. ರಾತ್ರಿ 1-2 ಗಂಟೆಗೆ ಬರ್ತೀವಿ. ಎಲ್ಲಾ ತರ ನೋವುಗಳು ಇರ್ತಾವ, ಕಷ್ಟಗಳದಾವ. ಕಷ್ಟಪಟ್ಟಾಗ ಸರ್, ಸುಮ್ಮನೆ ಯಾರಿಗೂ ದುಡ್ಡು ದೇವ್ರು ಹಂಗೆ ಕೊಡಲ್ಲ. ಆ ರೀತಿ ಇದ್ದಾಗ ಎಲ್ಲ ಮಾಡಿದ್ವಿ ಸರ್. ಖುಷಿ ಆಯ್ತು. ಕದಂಬ ಇನ್ನೂ ಬೆಳೆಸ್ಬೇಕು, ದೊಡ್ಡ ಮಟ್ಟಿಗೆ ಬೆಳಿಬೇಕು. ಗೋಕಾಕ್ ಒಂದು ಧಾರವಾಡ ಒಂದು ಹೆಂಗ್ ವಿದ್ಯಾಕಾಶ ಅಂತ ಕರೀತಲ್ಲ, ಗೋಕಾಕ್ನ ವಿದ್ಯಾಕಾಶ ಮಾಡೋಣ. ಎಲ್ಲಾ ಮಕ್ಕಳು ಮನೆಗಳಿಗೆ ಒಂದು ಜಾಬ್ ಕೊಡ್ಸೋಣ. ಮೊನ್ನೆ ಸರ್ ಇಂಡಿಯನ್ ನೇವಿ ಜಾಬ್ ಆಯ್ತು ಸರ್. ಅವ್ನು 1 ರೂಪಾಯಿ ಕೊಟ್ಟಿಲ್ಲ ಸರ್. ಇಲ್ಲೇ ಇದೆ, ಅವ್ನು ಊಟ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಫ್ಯಾಮಿಲಿ ಖುಷಿ ಆಯ್ತು. ಸ್ವಲ್ಪ ಮೇಡಮ್ ಅಂತಿದ್ರು ಕೂಡ, ಅವರು ಕೂಡ ನಮ್ಮ ಟ್ರೈನರ್, ಅವರು PDO ಆದ್ರು ಕೂಡ. ಇವಾಗ ಒಂದು ಮರ ಯಾವತ್ತು ಲೇಟಾಗಿ ಬೆಳೆದದ್ದು ಶಾಶ್ವತವಾಗಿರುತ್ತೆ ಸರ್. ಆ ರೀತಿ ಲೇಟ್ ಆಗ್ತದೆ. ಒಂದು ಕದಂಬ ಒಂದು ಹೆಸರು ಇಟ್ಟಿದ್ದು, ಕನ್ನಡ ನಾಡಿನ ಮೊಟ್ಟ ಮೊದಲ ಮನೆತನ ಯಾವುದಂದ್ರೆ ಸರ್ ಕದಂಬ. ಆ ಒಂದು ಕಲ್ಪ ವೃಕ್ಷ ಗಡೆ ಅಂತ ಕರೀತಾರ. ಎಷ್ಟು ಮಂದಿ ನೆರಳಾಗ್ತದ ನಮ್ ಕದಂಬ. ಎಲ್ಲಾರ ಮನೆಗೆ ದೀಪ ಆಗ್ಲಿ, ಬೆಳಗ್ಲಿ, ತಂದೆ ತಾಯಿ ಒಂದು ಖುಷಿ ಇರ್ಲಿ ಮಕ್ಕಳಿಗೆ. ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಅಳಿಲು ಸೇವೆ ಮಾಡ್ತೀವಿ ಸರ್. ಅದೇ ರೀತಿ ಕೂಡ ಇದನ್ನೆಲ್ಲಾ ಒಂದು ಸಾಧನೆ ಗುರುತಿಸ್ಕೊಂಡು ನಮ್ಮ ಬಗ್ಗೆ ನಮ್ಮ ಪ್ರದೀಪ್ ಸರ್ ಫ್ರೆಶ್ ಅದರ್ ಸರ್, ರಿಲೇಟಿವ್ ಆಗ್ಬೇಕು ನಾಗನೂರ್ ಅವ್ರ ಸರ್. ಅವ್ರು ಅವಾಗ ಪರಿಚಯ ಆಗ್ತಿದ್ದು, ನಮ್ಮ ಬಗ್ಗೆ ಪೇಪರ್ ಅಡ್ವರ್ಟೈಸ್ ಆಗ್ತಿದ್ರು, ಸಪೋರ್ಟ್ ಕೊಡ್ತಿದ್ರು. ಹಿಂಗಂದಾಗ ಹಿಂಗ ಇಲ್ಲ ಪ್ರಶಸ್ತಿಗೆ ನಿಮ್ನ ಆಯ್ಕೆ ಮಾಡ್ತೀವಿ ಅಂತಂದಾಗ ಎಲ್ಲ ಜನರಿಗೆ ಒಂದು ಗೊತ್ತಾಗ್ಲಿ ಅಂತಂದಾಗ ಅವ್ರು ಆಯ್ಕೆ ಮಾಡಿದ್ರು. ಮೊನ್ನೆ 1.5 ತಿಂಗಳಿಂದ ವಿಜಯ ಕರ್ನಾಟಕದಿಂದ ನೀವೆಲ್ಲರೂ ಆಯ್ಕೆ ಮಾಡಿ ಸರ್.
ಬೆಂಗಳೂರಿಗೆ ಕರ್ಕೊಂಡು ಹೋದ್ರಿ, ಪ್ರಶಸ್ತಿ ಕೊಟ್ರಿ, ಖುಷಿ ಆಯ್ತು ಸರ್. ನಾವು ಅನ್ಕೊಂಡ್ರಿಕ್ಕಿಲ್ಲ ಸರ್ ಒಂದು ನ್ಯೂಸ್ದಾಗ ಬರ್ತೀವಂತ. ಹೌದು. ಅವು ಮತ್ತೆ ಇನ್ನಷ್ಟು ಸರ್ ನಾ ಏನಾದ್ರು ಸಾಧನೆ ಮಾಡ್ಬೇಕು ಅನ್ಕೊಂಡಿವಿ. ಇವತ್ತು ದಿವಸ ಬಂದು ನಮ್ಮ ಬಗ್ಗೆ ಒಂದು ಎಲ್ಲ ಮಾಹಿತಿ ಕೂಡ ನೀವು ಸರ್ ತಿಳ್ಕೊಂಡ್ರಿ. ಏನಿಲ್ಲ ಸರ್, ಇದ್ರ ಜನರಿಗೆ ಒಂದು ಮಾದರಿ ಆಗಲಿ ಸರ್. ಹೌದು. ನಾವೇ ದೊಡ್ಡವರ, ಇನ್ನೊಬ್ರು ನೋಡಿ ಬದುಕಬೇಕು ಕಿಂತ ನಮ್ಮನ್ನ ನೋಡಿ ಇನ್ನೊಬ್ರು ಬದುಕ್ಬೇಕು ಸರ್, ಹೌದು ಹೌದು ಇಂಪಾರ್ಟೆಂಟ್ ಸರ್. ಇಷ್ಟಿರುವಾಗ ಈ ಕದಂಬ ಸಂಸ್ಥೆಗೆ ಯಾವತ್ತು ವಿಜಯ ಕನ್ನಡದವ್ರು ನಮಗೆ ಒಂದು ಸಪೋರ್ಟ್ ಇದ್ದಾರೆ. ಆ ಕದಂಬ ಸಂಸ್ಥೆ ಬೆಳೆಸಿರಿ ಸರ್. ಇನ್ನೂ ಹಲವಾರು ರೈತರಿಗೆ ಒಂದು ಅನುಕೂಲ ಆಗಲಿ. ಬೋರ್ವೆಲ್ ಪಾಯಿಂಟ್ ಮಾಡ್ತಾ ಹೋಗ್ತೀನಿ ಸರ್. ನಾನು ಏನು ಕೊನೆಗೆ ಸರ್ ಅಂದ್ರೆ ನನ್ನ ಜೀವನ ರೈತರ ಮುಡುಪಾಗಿದ್ದೀನಿ ಸರ್. ಸೂಪರ್ ಸೂಪರ್. ಕಲಿಕೆ MA BEd ಮುಗಿಸಿದೆ ಸರ್, ಬಟ್ ಕಲ್ಸಕ್ ಹೋಗಲ್ಲ. ನನ್ನಿಂದ ಅಲ್ಲಿ ಸೇವೆ ಮಾಡ್ತದೆ ಸರ್ ಎಂಬ ಪದವಿ ಉಳಿಲಿ, 4 ಜನ ಕಲೀಲಿ, ನಾನು ರೈತರ ಜೊತೆ ಸೇವೆ ಮಾಡಿ ಅಲ್ಲೇ ಜೀವನ ಒಂದು ಕೊನೆಗೊಳ್ತೀನಿ ಸರ್. ದರ್ಶಕ ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿ ಅಂತ ಉದ್ದೇಶಕ್ಕೆ ಮಾಡಿದ್ದೀನಿ. ನೀವೆಲ್ಲರೂ ಕೂಡಿಕೊಂಡು ಸರ್ ಈ ತರ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀರಲ್ಲ, ವಿಸಿಟ್ ಮಾಡಿದ್ದೀರಿ ನಮ್ಮ ಕದಂಬ ಬಗ್ಗೆ, ನ್ಯೂಸ್ ಪೇಪರ್ ಹಾಕಿದ್ರ. ಭಾಳ ಜನ ನಮ್ಮ ಊರಲ್ಲಿ ಸರ್ ಯಾರು ಏನೂ ತಿಳ್ಕೊಂಡಿರಿ ಸರ್, ಎಲ್ಲರೂ ಸ್ಟೇಟಸ್ ಇಟ್ಟು ನೋಡಿದ್ರಿ ಸರ್. ಅದೇ ರೀತಿ ಕೂಡ ನೀವು ನಮ್ಮನ್ನು ಕಲೆಗಳನ್ನು ಗುರುತಿಸಿಕೊಂಡಿದ್ದೀರಾ ಸರ್, ಭಾಳ ಖುಷಿ ಆಯ್ತು ಸರ್. ಎಲ್ಲರಿಗೂ ನಾನು ನಿಮ್ಮ ಟೀಮ್ದವರಿಗೆ, ವಿಜಯ ಕರ್ನಾಟಕದವರಿಗೆ ಯಾವತ್ತಿಗೂ ನಾವು ಚಿರಋಣಿಯಾಗಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನಂದರೆ ನೋಡಿ, ನಿಮ್ಮ ಉದ್ದೇಶಗಳು ಕರೆಕ್ಟಾಗಿದೆ, ನಿಮ್ಮ ಶ್ರಮ ಅಷ್ಟೇ ಇದೆ. ತುಂಬ ಬಡತನದಲ್ಲಿ ನೀವು ಬೆಳೆದು ಇವತ್ತು ಇಷ್ಟು ಒಂದು ಗೋಕಾಕಲ್ಲಿ ನಿಮಗೆ ಬರೋದಕ್ಕೆ ಬಸ್ ಚಾರ್ಜ್ಗೆ ದುಡ್ಡಿರಲಿಲ್ಲ. ಇವತ್ತು ಇಷ್ಟು ದೊಡ್ಡ ಸಂಸ್ಥೆನ ಕಟ್ಟಿದ್ದೀರಿ. ಈಗ ಆಲ್ರೆಡಿ ರೈತರ ಬೆನ್ನೆಲುಬಾಗಿ ನಿಂತಿದ್ದೀರಿ. ಬಡ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಧಾರೆ ಎರಿತಾ ಇದ್ದೀರಿ. ಇನ್ನೇನು ಬೇಕು ನಿಮಗೆ? ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀವಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಇದಾಗಿತ್ತು ವಿಜಯ ಕರ್ನಾಟಕ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ನಾವು ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.